ಡೇಟಾ ಹುಡ್ಕೊ ಬರ್ತಾರೆ ಹುಡ್ಕೊ ಬರ್ತಾನೆ ನಿನ್ನ ಮಕ್ಕಳು ನೀನು ಸಾಕೋ ಏನು ಮಾಡಬೇಕು ನೀನು ಏನು ಮಾಡೋಣ ನೀ ಬರ ನಿನ್ನ ಬರತ್ತೀನಿ ಹೇಳಿವಲ್ಲ ನಾ ಏನಕ್ಕೆ ಎಲ್ಲ ನೀನು ಏನು ದಾನ ಮಾಡಿ ಹಿಂಗೆ ದಾನ ಮಾಡು ನೀನು ಏನು ಮಾಡಿ ತಮ್ಮ ತಗೋಣ ಇರೋಣ ನೋಡಿ ಬರಲ್ಲ ನಾವು ಊಟಕ್ಕೆ ಗಿಡಕ್ಕೆ ಏನು ಜರ್ಕೋಣಮ್ಮ ಮನೆಯಾರ ಏ ಇಲ್ಲೇ ಬೆಳಗ್ಗೆ ನಾವು ಯಾಕ ಬಂದೆ ಆ ಪೇಂಟ್ ನೋಡಿ ಬೇಜಾರಾಗ್ಬಿಡ್ತು ಸರಿ ಬಂದ್ಬಿಟ್ಟೆ ಸೀಟ್ ಜಾಸ್ತಿ ಅವಾಗ ಸುಮ್ಮನೆ ಕೂದಿದ್ಬಿಟ್ರೆ ನಾನು ಬಂದು ಚೆಕ್ ಮಾಡಿದೆ ಯಾಕಂತ ಮಂಚ ದೇವ್ರ ಕಣ್ಣು ಮುಚ್ಚಕ್ಕಲ್ಲ ನಮ್ಮ ಕಣ್ಣು ಮುಚ್ಚೋ ಹಂಗೆ ಸುಳ್ಳು ಹೇಳ್ಕೊಡ್ಬೋದು ಅಲ್ಲಿ ಭಾಳ ಬೇಜಾರಾಗ್ಬಿಡ್ತು ಮೇಲೆಲ್ಲ ಪೇಂಟ್ ಸರಿ ಹೊಡೆದೇ ಇಲ್ಲ ಪೇಂಟ್ ಅಂತ ಹೇಳ್ಕೊಂತ ಎಲ್ಲೂ ಪೇಂಟ್ ಸರಿ ಹೊಡೆದಿಲ್ಲ ಗರ್ಭೊಳಗೆ ಎಲ್ಲಿ ಹೊಡೆದು ಹೇಳ್ಬಾರ್ದು ಸುಮ್ಮನೆ ಯಾಕೆ ಕಡೆಗೆ ಬಂದ್ಬಿಟ್ಟು ಆ ವಸ್ತುಗಳನ್ನ ಮಾಡೇ ಇಲ್ಲ ನಾವು ಯಾವತ್ತೂ ಒಂದೇ ಥರ ನಮ್ಮ ಹತ್ತಿರ ನನಗೆ ದೇವ್ರು ಸಿಕ್ಕಿರೋದಂತ ಹೌದಲ್ವ ದೇವ್ರು ಯಾಕೆ ಸಿಗುತ್ತೆ ಹೇಳ್ರಿ ನಮ್ಮ ಮನಸ್ಸು ಸುತ್ತ ಇರೋದಕ್ಕೆ ಹಾಂ ಭಾಳ ಜನ ಉತ್ತರ ಜನ ಬಂದಿ ಅಂತ ಅಡುಗೆ ಮಾಡೋಕ್ಕೆ ವೈಮಾನ ಸರಿ ಏನೋ ಅಡುಗೆ ಮಾಡೋಕ್ಕೆ ಬಡವರು ಬಂದ ಕೆಲಸ ಮಾಡೋ ಹುಡುಗ ಬಂದು ಇನ್ನೊಂದು ಕುಟುಂಬ ಇದೆ ನನ್ನ ತಂಗಿ ಥರ ಒಬ್ಬರು ಯಾರು ಬರ್ಬೇಕು ನಮಗೆ ಒಂದು ಗಂಡ ಹೆಂಡತಿ ಇಲ್ಲೇ ಇರೋಕ್ಕೆ ಲೋಕಲಾಗಿ ಏನಾಗ್ಬಿಟ್ಟಿದೆ ಅಂದರೆ 3 ದಿವಸ ಜಾಗ್ತಾರೆ ಮದುವೆ ಹೋಯ್ದೀವಿ ಹಬ್ಬಕ್ಕೆ ಹೋಯ್ದೀವಿ ಹೆಂಡತಿ ಮನೆ ಗಂಡ ಮನೆ ಹೋಯ್ದೀವಿ ಅಂತಾರೆ ಲೋಕಲ್ ಜನ ಹಾಂ ಜನ ಅಂತಾರೆ ಲೋಕಲ್ಲಾಗೆ ಯಾರು ನಂಬಲ್ಲ ಅವ್ರನ್ನ ಅಂತಾರೆ ಲೋಕಲ್ ಜನ ಏನು ಮಾಡ್ತಾರೆ ಹೇಳಿ 3 ದಿವಸ ರಜಾ ಅಡ್ವಾನ್ಸ್ ಕೊಡಬೇಕು ನೀವೇ ನೋಡಿ ಇವತ್ತು 2 ಸರಿ ಮನೆಗೆ ಹೋದ ಅವನು ಅದು ಒಂದು ಬರಲ್ಲ ನಿಮ್ಮ ಕಡೆ ಉತ್ತರ ಕನ್ನಡ ಜನಕ್ಕೆ ಹೋಲ್ಸಿ ಅನ್ಕೋದ್ರೆ ನಿಮ್ಮ ಕಡೆ ಸ್ವಲ್ಪ ಪರವಾಗಿಲ್ಲ ಅಲ್ಲೇ ಈಗ ಟೈಮಿಂಗ್ ಎಲ್ಲ ಚೇಂಜ್ ಆಗ್ಬಿಟ್ಟೆ ಮೊದಲ 8:30 9 ಗಂಟೆ ಒಳಗೆ ಇರ್ತದ್ರಿ ಈಗ 10 ಗಂಟೆ 10 ಗಂಟೆಗೆ ಬರಲಪ್ಪ 10 ಗಂಟೆಗೆ ಬಂದು 6 ಗಂಟೆಗೆ ಹೋಗಲಿ ಅಕ್ಕ ಮಂಟ ಕೆಲಸ ಮಾಡಿ 5:30 ಲಾಸ್ಟ್ ಹಾಂ 5:30 ಲಾಸ್ಟ್ ಅಪ್ಪ 5:30 ತನಕ ಮಾಡಿ ನಾವು ನಂದು ತಪ್ಪಿದ್ದಾವೆ ಅಂದ್ರೆ ಏನು ಗೊತ್ತಾನ 5:30 ಅಂದ್ರೆ 5:30 ಒಳಗೆ ನಮ್ಮ ಹತ್ರ ಸಿಕ್ಬಿಟ್ರೆ 100% ಬಿಟ್ಬಿಡ್ತಾವ ಅವ್ರ ಕೈ ಊಟಕ್ಕೆ ಮಾತ್ರ ಟೈಮಿಂಗ್ 1:00 ಊಟಕ್ಕೆ ಬಿಟ್ರೆ 2:00 ಎಬ್ಬಿಸ್ತೀವಿ 2:00 ಎಬ್ಸಿದ್ರೆ ತಿರುಗಿ ಅವು ಎದಕ್ಕೆ ಒಂದಾಕ್ ಹೋಗ್ಬೇಕಂದ್ರೆ ನಮ್ಮ ಕೈ ಹೋಗಿ ಆ ಲೆಕ್ಕ ಇಟ್ಟಿರ್ತಾವ ನಾವು ನಮ್ಮದು ತಪ್ಪೇನು ಗೊತ್ತಾ ಮಳೆ ಬೇಡ್ರಿ ಮಳೆ ಬರ್ತಾ ಇದೆ ನಾನು ಊಟ ಬುದ್ಧಿ ಕಡೆ ಬರ್ತಾರಲ್ಲ ನಮ್ಮದು ತಪ್ಪಿರೋದು ನಮ್ದು ಏನು ಗೊತ್ತಾ ಶೆಟ್ರು ಕೇಳ್ರಿ ಮಳೆ ನೆನೆ ಬೇಡ್ರಿ ಹಾಂ ಹೇಳವಾ ನಮ್ಮದು ಏನು ಗೊತ್ತಾ ಮಳೆ ನೆನಿಬೇಡ್ರಿ ಮಳೆ ಬಂತ ಒಳಗೆ ಉಕ್ಕೊಳ್ರಿ ಬಿಸಿಲಾಗ ಒಣಗಬೇಡ್ರಿ ಉಕ್ಕೊಳ್ರಿ ಮಧ್ಯಾಹ್ನ 1 ಅವರ್ ಕೂತ್ಕೊಳ್ರಿ ನಮ್ಮದೇ ತಪ್ಪು ಮೊಬೈಲ್ ಅಡ್ವಾನ್ಸ್ ಕೊಡೋದು ಗೂಗಲ್ ಅರ್ಧ ಕೆಟ್ಟರು ಹಂಗಾಗಿ ನೋಡಿ ಮೊನ್ನೆ ಬಂದಿದ್ದ ಬಿಲ್ಡಿಂಗ್ ಮಾಡ್ತಿದ್ದ ಅವನೇನು ಸಸಿ ಗಿಡ ಇಲ್ಲ ಹಂಗೆ ಹಿಂಗೆ ಅಂದ 20,000 ರೂಪಾಯಿ ಫೋನ್ ಪೇ ಮಾಡಿದ್ದೆ ಸಾಯಂಕಾಲ ಹೋಗ್ತೀನಿ ಇಂದ
ಮಾನ ಬೆಳಗ್ಗೆ ಹೋಗ್ಬೇಕಾದ್ರೆ 5,000 ಕೊಟ್ಟೆ 25,000 ಕೊಟ್ಟೆ ಈಗ ನಾಳೆಗೆ ಬರ್ತೀನಿ ನಾಡು ಬರ್ತೀನಿ ಹೋಗೋದನ್ನ ಕುಸ್ರೇ ಇಲ್ಲ. ಇಲ್ಲ ಮತ್ತೆ ನಮ್ಮದು ತಪ್ಪು ಇನ್ನೊಂದು ತಪ್ಪಿದೆ ಗೊತ್ತಾ, ನಾವು ಯಾವ ಊರು ಯಾವ ಜಾತಿ ಯಾವ ಮನೆ ನೀವು ಯಾವ ಇದು ನೀವು ಯಾವ ಏನು ಕೆಲಸ ಮಾಡ್ತೀರ ಅಂತ ಕೇಳಿ ಒಳಗೆ ಕರೆ ಉಣ್ಣಕ್ಕಿರ್ತೀವಿ. ಅದೇ ತಪ್ಪ ಅಂತ ಅನಿಸ್ತದೆ. ಆಮೇಲೆ ಹೆಣ್ಮಕ್ಳು ಗಂಡು ಮಕ್ಳು ನೋಡಿ ಹೆಂಗೆ ನಾವು ಹೆಂಗೆ ಅಂತ ಹಿಂಗೆ ಈಗ ಮನೆ ಎಲ್ಲರೂ ಒಳಗೆ ಕರಿತೀವಿ ನಾವು ಅವ್ರು ಯಾಕೆ ಅವನು ಅವ್ನು ಏನು ಮಾಡ್ತಾನೆ ಅದು ಅವ್ನು ಕೆಟ್ಕೊಂಡು ಮಾಡಿ ಬಂದು ಅವ್ರ ಕಣ್ಣು ಕೆಡ್ತಿದ್ಯೋ ಒಳ್ಳೇದಿದೆಯೋ ನಮ್ಮನೆ ಹೆಣ್ಮಕ್ಳಿದ್ದಾರೆ ನಾವು ನಮ್ಮನೇಲಿ ಅವರು ಅಂತ ನಾವು ಕರೆಯೋದು ತಪ್ಪಾಗ್ಬಿಡುತ್ತೆ ಅಂತ ಅನ್ಸ್ಬಿಡ್ತು. ಇವತ್ತು ಉದಾಹರಣೆ ಒಬ್ಬನ ಹೇಳ್ತೀನಿ, ಚಿಂತಾಮಣಿಯಿಂದ ಬಂದಾನೆ, ಅವನಿಗೆ BP ಶುಗರು ಕಿಡ್ನಿ ಫೇಲ್ ಅಂತ ಬಂದಿತ್ತು, ಕಣ್ ಕಾಣಲ್ಲ ಅಂತ ಹೇಳಿ ಬಂದು ಕಣ್ ಸರಿ ಕಾಣ್ತು. ಅವ್ನು ಇವತ್ತು ಯಾವ ಕ್ಯಾಸ್ಟು ಯಾವ ಊರು ಅಂತ ಕೇಳಿಲ್ಲ, ಒಳಕೆಲ್ಲ ಬಿಡ್ಕೊಂಡು ಅವನ್ನ ಜೊತೆಗೆ ಇದ್ದಾನೆ, ಆದರೂ ನಿಯತ್ತ ಒಂದ್ಸರಿ ಕೆಲಸ ಮಾಡಿಲ್ಲ ಅವನು. ಬರ್ತಾನೆ ಯಾರು ಕಾಲ ಹುಷಾದಾಗ ಹೊರಗಡೆ ಇರ್ತಾನೆ, ಇಲ್ಲೇ ಇರ್ತಾನೆ. ಇನ್ನೊಬ್ಬರು ಸಾಕೊಂಡಿದ್ವಿ ಪ್ರಕಾಶ ಅಂತ ಒಬ್ಬನ, ಅವನ ಅಪ್ಪ ಅಮ್ಮ ಇಲ್ಲ ಅಂತ ಅವ್ನು ಕುಡಿದು ಸಾಕು ಕಳಿಸ್ಬಿಟ್ಟೆ. ಇವತ್ತು ಲೋಕಲ್ ಇದಕ್ಕೆ ಸರಿ ಕೆಲಸ ಮಾಡಲ್ಲ. ಲೋಕಲ್ ಜನ ಏನು ಮಾಡ್ಬಿಡ್ತಾರೆ, ಈ ಉದಾಹರಣೆ ಹೆಣ್ಮಕ್ಳು ಒಂದೊಮ್ಮೆ ಚೆನ್ನಾಗಿ ಕೆಲಸ ಮಾಡೋದು, ಇಬ್ಬರ ಬಿಟ್ಟಾರೆ ಕಾಂಪಿಟೇಷನ್ ಹೊರಗನ್ನ ತಂದ. ಆಮೇಲೆ ಈ ಅನ್ನ ಐತಲ್ರಿ, ಈ ಅನ್ನ ಪ್ರೀತಿಯಿಂದ ಉಂಟು ಹೊರ ತುಂಬೋದು. ಅವರು ಪ್ರೀತಿಯಿಂದ ಕೆಲಸ ಮಾಡಬೇಕು. ನಾನು 13 ರೂಪಾಯಿ ನಮ್ಮಪ್ಪ ನೋಡಿ, ಇವತ್ತು ನಮ್ಮಪ್ಪ ಹುಷಾರು ಕರೆಂಟ್ ಹೊಡೆದು ಮಲಿಗೆ ನಮ್ಮಪ್ಪ ಅಲ್ಲಿದೆ ನೋಡಿ, 80 ವರ್ಷ ಅಪ್ಪನ ಏದಾಯ್ತು. ನಮ್ಮಪ್ಪ ಯಾವ್ದಾರ ಮನೆ ದನ ನಾನು ಕಡೆ ಬೇಸಡಕ್ಕೆ ಹೋದರೆ ಆಮೇಲೆ ದನ ಮೇಯಿಸಿ ಸಪ್ಪೆ ಕಡ್ದಾಕಿ ಇದು ಮಾಡಿ ಬೆಳಿಗ್ಗೆ ಎದ್ದು ದನಿ ನೀರು ಕುಡಿಸಿ ದನ ಕರ್ಕೊಂಡ್ಬಂದು ಮಧ್ಯಾಹ್ನ ಬಿಟ್ಟು ಮೇಯಿಸ್ಕೊಂಬರೋದು. ಆಮೇಲೆ ಕಸ ಹೊಡೆದು ಸಪ್ಪೆ ಕಡ್ದಾಗ ಉಂಡು ಬರ್ತಿದ್ದ ನಮ್ಮಪ್ಪ ನೀಯತ್ತು. ನಾವು ಕಡೆಗೆ ನಮ್ಮಪ್ಪ ಹೊಲ್ದಾಗಿದ್ದ ಯಾವನ ಬಂದು ಚೆಕ್ ಮಾಡ್ತಾ ಇದ್ದಿಲ್ಲ, ಹಂಗೆ ನೀಯತ್ತು ಕೆಲಸ ನಮ್ಮಪ್ಪ. ನಾನು 13 ರೂಪಾಯಿ ದಂಡಿ ಸೆಟ್ ಕೆಲಸ ಒಂದೇ ಒಂದಿನ ನಾನು ಮರ್ತಾರಿ ಒಬ್ಬರು ಸುಳ್ಳು ಹೇಳಿಲ್ಲ ಮತ್ತು ನೋಡಿಲ್ಲ. ಅಲ್ಲ ನಾನು ಹೊಸದಾಗಿ ಬಿಹಾರದಾಗ ಬರೀ 60 ರೂಪಾಯಿ ಕೊಟ್ರೆ ನಂಗೆ ಇಷ್ಟ ಹಾಕಿಂದು 60 ರೂಪಾಯಿ ಹೋಗಾರ ನನ್ನ ಊಟ ಇದ್ದರಿಗೆ 150 200 ರೂಪಾಯಿ ಪಗಾರ ಕೊಟ್ರು. ನನಗೆ ಕೆಲಸ ಮಾಡಕ್ಕೆ ಬಲ್ಲ ಬರೀ 60 ರೂಪಾಯಿ ಪಗಾರ ಕೊಟ್ರು. ಬೆಳಗ್ಗೆ ಗುದ್ದಿ ಹಚ್ಚಿದೆ ಅಂದ್ರೆ ನೈಟಾಗ ಗುರಿಯಾಗ ಗುದ್ದಿ ಕೆಲಸ ಮಾಡ್ತಿದ್ದೆ. ನೀವು ಬೆಳಗ್ಗೆ ನಮ್ದು ಊಟ ಏನು ಗೊತ್ತಾ, ಉಪ್ಪಿಟ್ಟು ಮಾಡಿ ಉಪ್ಪಿಟ್ಟು ಕಟ್ಕೊಂಡು ಹೋಗ್ತಾರೆ. ನನ್ನ ಮನೆ ಹರಿಗಾಗಿತ್ತು, ಒಂದೇ ಮನೆತನ ಮಾಡಿ ಊಟ ಕಟ್ಕೊಂಡು ಹೋಗ್ತಾರೆ. ಊಟ ಕಾಡ್ತೀನಿ ನಾನು ನೋಡ ದುರ್ಗಮ್ಮನ ಆಡ್ತೀನಿ. ನಾವು ಯಾವತ್ತು ನಿಯತ್ತು ಮಾಡ್ತೀವಿ, ನಾವು ಯಾವತ್ತೂ ಕಡಲ್ಲ. ಇವತ್ತು ನೋಡಿ ನೀವು ಯಾರೋ ಗೊತ್ತಿಲ್ಲ, ನಾನು ಗಿರೋ ಮಾಡ್ಸಕ್ಕೆ ಎಷ್ಟೋ ಜನಕ್ಕೆ ಹುಷಾರಾಯ್ತು ತಾಯಿ ಕಡೆಯಿಂದ. ನನ್ನ ಕೈ ಅನ್ನೋದಕ್ಕಿಂತ ಕೈಯ ಮಾಡಿದ ಮೇಲೆ ಮಾಡಿ ಚಿಕ್ಕಮೂರ್ತಾದ ಹಳ್ಳಿ ಬೇರೆ ಕೆಲಸ ಮಾಡಕ್ಕೆ ಬರ್ತೀನಿ ಅಂತ ಹೇಳಿದ್ದ, ಬರೀ ಸುಳ್ಳು. ಇಬ್ಬರು ಬಂದರು. ಆಮೇಲೆ ಪೇಂಟ್ಗಳು ಲೆಕ್ಕದ ನಂಬರ್ ಕೊಟ್ಟಾರೆ, ವೆಲ್ಡಿಂಗವ್ರಂತೂ ಲೆಕ್ಕದ ಕೊಟ್ಟಾರೆ, ಕಾರ್ಪೆಂಟ್ಗಳು ಲೆಕ್ಕದ ನಂಬರ್ ಕೊಟ್ಟಾರೆ. ಬತ್ತಿಯಿಂದ ಎಲ್ಲಿ ತನಕ ಬರ್ತಾರೆ ಅಂದರೆ ಅವ್ರಿಗೊಂಚೂರು ಅನುಕೂಲ ಆಗತ್ತ, ಅವ್ರಿಗೊಂಚೂರು ಕಷ್ಟ ಆಗತ್ತ ಮಾತ್ರ ಈ ಜನ ಬರೋದು. ನಮ್ಮ ಮಟ್ಟಿಗೆ ನಂತ ಎಲ್ಲ ಸೇರಿ ಒಂದು 10,000 ಜನ ಮೇಲೆ ನಂಬರ್ ಇದೆ, ನಾನು ಕೆಲಸ ಮಾಡ್ಕೊಡ್ತೀನಿ ಅಂದರು. ಯಾವನೊಬ್ಬ ಫೋನ್ ಮಾಡಿದ್ರೆ ಅಲ್ಲಿ ಇಲ್ಲಿ ಉದಾಹರಣೆಗೆ ಮೊನ್ನೆ ಬೇರೆ ಕಡೂರನೊಬ್ಬ ತಮಿಳನು ಇಲ್ಲಿ ಬರ್ತಾ ಇದ್ದ, ಸ್ವಲ್ಪ ಹಿಂಗೆ ಸಾಲ ಮಾಡ್ತೀನಿ ಮನೆ ಕಟ್ಟೋಕ್ಕಿಲ್ಲ ಅಂತ. ನಾನೇನು ಮಾಡಿದೆ, ಒಂಚೂರು ಸಣ್ಣ ಪುಟ್ಟ ನಮ್ಮ ಗಾಡಿಗೆ ಕರೆದ ತಕ್ಷಣ ಬರ್ತಿದ್ದ. ಉದಾಹರಣೆ ಕರೆದ ತಕ್ಷಣ ಬಂದ್ಬಿಡೋನು. ನನ್ನ ಹೆಸರು ಬಂದು ಪುನೀತ್ ಅಂತ, ಇಲ್ಲಿ ಕರ್ನಾಟಕ ಬ್ಯಾಂಕ್ ಎದುರು ಕೆಲಸ ಮಾಡ್ತಾನೆ. ಅವನು ಬಂದ ಹಿಂಗೆ ನಾನು ತಪ್ಪದು, ಅವ್ನು ತಪ್ಪಲ್ಲ, ಅವ್ನು ಬೇಯಂಗಿಲ್ಲ. ನಾನು ಕರಿ ದುಡ್ಡು ಕೊಡಬಾರ್ದು ಅಂತ ತಪ್ಪು. ನಾನೇ ಮಾಡಿದೆ ಹಿಂಗೆ ಸಾಲ ಮಾಡಿ ಹಂಗೆ ಹಿಂಗೆ ಅಂತಿದ್ದ. ಇವು ಓಡಾಡಿ ಕದ್ದು ವಾರಗಟ್ಟಲೆ ಕೊಡೋನು ಸಾಲ ಮಾಡ್ಕೊಂಡ ಅಂತ. ಪಾಪ ಎಲ್ಲೋ ಹೋಗ್ಬಿಡ್ತಾನಲ್ಲ, ಹಂಗೂ ಆಯ್ತು. ಅವ್ನು ತಾಯಿ ಮನೆಗೆ ಹೋದ್ರೆ ತಾಯಿ ಟೀ ಕೊಡ್ತು, ನಾನು ಅಮ್ಮ ಅಂದೆ. ಅದು ಒಂದು ತಾಯಿ ಅಲ್ವಾ, ನಮ್ಮ ಮಗ ಭಾಳ ಕಷ್ಟ ಇದ್ದಾನೆ ಎಂದು ನಾನು ಕರ್ಕೊಂಬಂದು 1 ಲಕ್ಷ ರೂಪಾಯಿ ನಮ್ಮ ಮನೆಗೆ ಏಣಿಸ್ಕೊಟ್ಟೆ. ಮಾನ್ಯ ಬೆಳಗಿಂದ ಒಂದು ಫೋನ್ ಎತ್ತಲ್ಲ ಆಯ್ತಾ. ಇನ್ನೊಬ್ಬನಿಗೆ ವಾಷಿಂಗ್ ಮಿಷಿನ್ ಫ್ರಿಡ್ಜ್ ಎಲ್ಲ ಕೊಡ್ತೀನಿ, ಬಟ್ ನಾವು ಆಟೋ ಇದನ್ನೆಲ್ಲ ಕಟ್ಟೀನಿ, ನಾನು ಲೋನೆಲ್ಲ ಕಟ್ಟೀನಿ. ಇವತ್ತು ಒಂದು ಫೋನ್ ಎತ್ತಲ್ಲ. ಈ ಜಗತ್ತು ಹೆಂಗಿದೆ ಅಂತಂತೆ. ಅಲ್ಲೊಬ್ಬನಿಗೆ ಯಾರಿಗೂ ದೇವ್ರು ಮಾಡೋಂಗೆ ಮಗಳಿಗೆ ಅವನು ತಪ್ಪು, ನಾನು ಕೊಟ್ಟಿರೋದು ಅವ್ರಿಗೆ ಕೇಳೋಕೆ ಮುಂಚೆ. ಫಸ್ಟು ಮಗಳು ಫೀಸ್ ಕಟ್ಟಬೇಕು ಅಂತ 25,000 ಕೊಟ್ಟೆ ಕೇಳೋಕೆ ಮುಂಚೆ. ಮಗಳು ಡೆಲಿವರಿ ಅಂತ ಹೇಳಿ ಕೊಡ್ತಿದ್ದು 5,000 ಕೊಟ್ಟೆ. ಇವತ್ತು ನಮ್ಮ ದೇವ್ರ ಕೆಲಸ ಮಾಡಿಲ್ಲ ಅವನು, ಸುಳ್ಳು. ಫೋನ್ ಎತ್ತಲ್ಲ. ಯಾವನಿಗೆ ನೀವು ದುಡ್ಡು ಕೊಡ್ತೀರಿ? ಬೆಂಗಳೂರೊಬ್ಬಿದ್ದ ಪ್ರಭಾಕರ್ ಅಂತ 50,000 ಕೊಟ್ಟಿನಿ, 5 ವರ್ಷ ಆಯ್ತು, ಫೋನೇ ಎತ್ತಲ್ಲ. ಇಲ್ಲಪ್ಪ ನನ್ನ ಕ್ಲೋಸ್ ಫ್ರೆಂಡ್ ಇದ್ದಾನೆ, 50,000 ಕೊಟ್ಟು ಮನೆ ಕಟ್ಟಕ್ಕೆ ಅಂತ. ದೇವ್ರ ಸಂಖ್ಯೆ ಬರಲ್ಲ. ಸ್ಟಾರ್ಟಿಂಗಲ್ಲಿ ದೇವ್ರು ಬಿಡಲ್ಲ, ಸೂ ಮಾಡುತ್ತೆ.
ಸ್ಟಾರ್ಟಿಂಗ್ ಇನ್ನೂ ಭಾಳ ಜನ ಮಾಡೀನಿ ಹೇಳಂಗಿಲ್ಲ, ಇದೆಲ್ಲ ಮೋಸ್ಕಾರರು ಕೆಲವ್ರು ಇರ್ತಾರೆ. ಹಂಗೆ ಏನು ಗೊತ್ತಾ, ನಾನು ಹೇಳ್ತೀನಿ ನೋಡಿ, ಇವತ್ತಿನವರೆಗೂ ಯಾರಾದ್ರೂ ನನಗೆ ಗೊತ್ತಿರೋಂಗೆ ನಾನು ಒಂದು ದಿವಸ ಯಾರಿಗೂ ಫ್ರೀಯಾಗಿ ಕಷ್ಟ ಮಾಡಿಲ್ಲ. ಉತ್ತರ ಕನ್ನಡ ಜನ ಬರ್ತಾರೆ ನಿಮ್ಮ ಕಡೆ ಕೆಲವು ಜನ ಕೆಲಸ ಕಲ್ಲೆತ್ತಿರು ನಾವು ಬರೋಕೆಲ್ಲ ಕಳಿಸಲ್ಲ, 100 ರೂಪಾಯಿ ಕಳಿಸ್ತೀನಿ ನಾನು. ಯಾರು ಬಂದರೂ ಅಷ್ಟೇ. ನನ್ನ ದೇವಸ್ಥಾನಕ್ಕೆ ಇವತ್ತಿನವರೆಗೂ ಯಾರು ಒಂದು ಟ್ಯಾಕ್ಟ್ರಿ ಮಣ್ಣು ಯಾರು ಫ್ರೀಯಾಗಿ ಬರೋದಿಲ್ಲ. ಕೆಲವೊಂದು ಕಡೆ ಇದ್ದಾರೆ, ಕೆಲವೊಂದು ಕಡೆ ಈ ಮೂಡಿಸಿನ ಕಡೆ ಈ ಉತ್ತರ ಕನ್ನಡ ಜನಗಳೇ ದೇವಸ್ಥಾನಕ್ಕೆ ಕೆಲಸ ಮಾಡೋಂಥ ಜನ ಇದ್ದಾರೆ. ಕೆಲವು ಕಡೆ ಟ್ಯಾಕ್ಟ್ರಿಗಳನ್ನ ಇದನ್ನು ಜೆಸಿಬಿನ ಟೈಮಿಗೆ ಕರೆಕ್ಟಾಗಿ ಕಳಿಸ್ತಾರೆ. ದುಡ್ಡು ಕೊಡಲಿಲ್ಲ ಅಂದ್ರೆ ಬರೋಲ್ಲ. ಡೀಸೆಲ್ ಹಾಕ್ಸೋರು ಅವರು ಬರೋದಿದ್ದಾರೆ. ಕಮ್ಯುನಿಟಿ ಬರೋದಿಲ್ಲ. ನಮ್ಮ ಕಡೆ ನಮ್ಮೂರಲ್ಲಿ ಯಾವನು ಅರ್ಧ ಒಂದು ಇಡೀ ಮಣ್ಣು ಹಾಕಿಲ್ಲ ದೇವಸ್ಥಾನಕ್ಕೆ. ಯಾರು ಹೇಳ್ಕೊಂಡಂಗಿಲ್ಲ. ಯಾಕೆ ನಾನು ಯಾಕೆ ಅಂದರೆ ಯಾರನ್ನೂ ಯಾಕೆ ನಾನು ಗಲ ಮಾಡಿಯಲ್ಲ ಅಂದರೆ ಭಕ್ತಿಯಿಂದ ಮಾಡೋದು ಶಾಶ್ವತ. ಈಗ ನೋಡ, ಮೊನ್ನೆ ಅವನ ತಮ್ಮ ಬೈದೆ ನಿನ್ನೆ, ಹೋಗಲ್ಲ ಅಂದೆ. ಬಂದ ನೋಡ ತಮ್ಮ, ಅವನು ಸಲ್ಗಾರ ಬಂದು ಹೊಡೆದೇ ಬಿಟ್ಟು 5:30 7 ಗಂಟೆ ತನಕ ಹೊಡೆದೆ. ನೀನು ಎಂಟಿ ಕರ್ಮ ಮಾಡಿ ನೀನು ಗ್ರೇಟ್. ನಾನು ಹೇಳಿದೆ ಎಂಟಿ ಕರ್ಮ ಮಾಡಿ ಅವನಿಗೆ ಉಳ್ಕೊಳೋದಿಲ್ಲ ನಮ್ಮ ಮನೆ. ನಾನು ತಂಗಿಯಿಂದ ಅವಳು ಯಾವತ್ತು ಇವತ್ತಲ್ಲ, ನಾನು ಗೊತ್ತಿರೋ ಮಂಟ ಯಾವತ್ತು ಬಂದು ತೋರ್ ಮನೆ. ಅದು ನೀವು ಒಬ್ಬರಿಗೆ ಬೇಕಾದ್ರೆ ಹಿಂಗೆ ಲೈವಲ್ಲೇ ಹಾಕ್ತಿದಾರೋ ರಿಯಲ್ ಆಗಿ ನಾನು ಹೇಳ್ತೀನಿ. ಯಾರು ನಾನು ಇವತ್ತು ಏನಂತಂದ್ರೂ ಬರೋಲ್ಲ. ನಾನು ಯಾವನು ಕೆಟ್ಟ ಮಾತಿಲ್ಲ, ಕೆಟ್ಟ ಮಾತಲ್ಲ. ನಂದೊಂದು ಭಾವನೆ ಇದೆ, ಯಾರನ್ನು ಕೇಳ ನೋಡಬಾರ್ದು ಅಂತ. ನಮ್ಮ ಮನೆಗೆ ಒಂದೇ ಮಂಚ ಇರೋದು, ಒಂದೇ ಮಂಚ. ಅದು ಅಪ್ ಮಾಡಿಕೊಟ್ರೆ ನಮ್ಮ ಮನೆ ಒಳಗೆ ಹೋಗ್ಬಿಟ್ಟಿಲ್ಲ. ಅದಕ್ಕಿಂತಿದೆ ಅವೇ ಕೌದಿ ಕಾಣ್ತಾವಲ್ಲ ಮುಂದೆ ನೋಡಿದ ಅಲ್ಲಿ ಚಾಪೆ ಕೌದಿ ಅವೇ ನಾವು ಅನ್ಕೊಳ್ಳೋದು. ಏನೇ ಶೋಭವನ್ನು ನನ್ನ ತಮ್ಮ ಮದುವೆ ಇದು ಬಿಟ್ಟರೆ ಏನೂ ಇಲ್ಲ. ಟಿವಿ ಡಿಸ್ಕಾಲೇ ಹೋಯ್ತಿ ಅದ್ರ ಮನೆಗೆ. ನನಗೆ ತುಂಬ ಜನ ಮೇಲೆ ಬೇಜಾರು ಹೆಂಗೆ ಗೊತ್ತಾ, ಯಾವತ್ತು ಯಾವನು ತಿಂದು ಮನೆಗೆ ದಿನಕ್ಕೆ ಅನ್ನಿಸ್ತಾನೆ, ತಿಂದು ಮನೆಗೆ ಮೋಸ ಮಾಡ್ತಾನೆ, ಅವ್ರ ಮನೆ ಮಂತಾನೆ ಯಾವತ್ತು ಒಳಗೆ ಹೋಗ್ತದೆ. ಒಂದಲ್ಲ ಒಂದು ಕಾಲಕ್ಕೆ ವಿಕಾರಿ ಆಗ್ಬಿಡ್ತಾರೆ. ಕಸ ಹೊಡಿತೀನಿ ಅಂತ ಅಂದ್ಕೊಂಡು ದುರಂಕಾರ ಮಾಡ್ಕೊಂಡು ದಿನ ಒಬ್ರು ಬರ್ತಾ ಇರ್ತಾರೆ, ನೋಡ್ತಾ ಇರ್ತೀನಿ ದುರಂಕಾರಗಳು. ಇದು ಸುಮಾರು ಜನ ನಮ್ಮ ದೇಶದಲ್ಲಿ ನಾನು ಅನ್ನ ಹೇಳ್ತೀನಿ. ನನಗೆ ಯಾರು ಕಂಡು ಇಷ್ಟ ಆಗಲ್ಲ ಅಂದರೆ ಅವ್ರು ದುಡ್ಡು ಕೊಡೋದು ಬರಲ್ಲ, ಅವ್ರ ಮನೆ ಮಂತ ಹಾಳು ಹೊಡ್ಬೇಕು ಅಂತ ಕಾಪಾಡ್ತೀನಿ ನಾನು. ನೋಡು, ಅವ್ನು ಯಾರಾದೇನು ಕದ್ದುರಾಡ್ತಿದ್ದ ವಾರಗಡ್ಲೆ ಹಂಗಿದೆ ಅವ್ನಿಗೆ ಕದ್ದುರಾಡೋನು ಕರೆಕ್ಟನಾ. ನಾನು ಕರೆದೇ ಒಂದು ದುಡ್ಡು ಕೊಟ್ಟೆ, ಮನೆಯೊಳಗೆ ಕುಡಿಸ್ಕೊಂಡು ಲಕ್ಷ ಯಾರು ಕೊಡ್ತಾರೆ ಬಡ್ಡಿ ಇಲ್ದಂಗೆ ಕರೆದು ದುಡ್ಡ ಕೊಡೋಕೆ ಕೇಳಿದ್ರೆ ಕೊಡೋದು ಕಷ್ಟ. ಎಂತೆಂದ್ರೆ ಸಹಾಯ ಮಾಡಿದ್ದೀನಿ ಗೊತ್ತಾ. ಒಂದು 5-6 ತಿಂಗಳು ಈ ಕಡೆಗೆ ಅವನ ಹಬ್ಬ ಮೋಸ ಮಾಡಿದಾಗಿಂದ ಯಾವನು ನಂಬೋದು ಇಲ್ಲ ಅಂತ ಮಾತು ಮಾಡ್ತಾನೆ. ಅವನು ನಂಬರ್ ದೇವಸ್ಥಾನ ನಾನು 9 ಗಂಟೆ ಮಾಡಿದ್ದೆ. ತುಂಬ ಜನ ಬರೋರು ರಾತ್ರೆಲ್ಲ ಹಿಂಗೆ ಉಳ್ಕೊಂಡಾರು, ಹಿಂಗೆ ಉಣ್ಣಾರು. ಉಂಡ್ಬಿಟ್ಟು ಬೆಡ್ಶೀಟ್ ಒಳ್ಳೆ ಕೊಡಿ, ಯಾವುದೋ ಒಂದು ಬೆಡ್ಶೀಟ್ ಒಳ್ಳೆ ದಿಮ್ ಕೊಡಿ, ಆಮೇಲೆ ಹಾಲನ್ನು ಉಣ್ಣಲ್ಲ ಮೊಸರನ್ನ ಕೊಡಿ. ನಮ್ಮ ಅಮ್ಮಗೆ ಒಬ್ಳು ಜೊತೆ ಮಾಡ್ತಾಳೆ ಕೂತ್ಕೊಂಡು 9 ಗಂಟೆ ಆಯ್ತು ಇನ್ನೂ ಊಟ ಇಲ್ವಾ ಅಂತಾರೆ ಈ ಜನ. ಆಮೇಲೆ ಡೈಪರ್ ಮಕ್ಕಳನ್ನ ನಾವು ತಗೊಂಡು ಹೋಗ್ಬೇಕು, ಒಳ ಹೋಗ್ತಾರೆ. ಎಲ್ಲ ಸಮಸ್ಯೆ ಆಗಿ ಬಿದ್ದುಬಿಟ್ಟೆ ಒಂದು ಜನ. ಕೆಲವೊಂದು ಜನ ಭಾಳ ಜನ ಇದ್ದಾರೆ, ಕೈ ಮುಗಿಬೇಕು ನಿಮ್ಮಂಥವ್ರು. ಕೆಲವೊಂದು ಜನ ಅದರಲ್ಲಿ ಕೆಲವರು ದೇವಸ್ಥಾನ ಕೆಲಸ ಮಾಡೋಕೆ ಕೆಲವರು ಬರ್ತಾರೆ ನಿಮ್ಮಂಥವ್ರು ಎಣ್ಣೆರು. ಕೆಲವು ಜನ ಈ ಅಫಿಷಿಯಲ್ ಅಂದರೆ ಯಾರಂತ ಕರಿತೀನಿ ನಾನು ಅಂದರೆ ಯಾರಿಗೂ ತೊಂದರೆ ಕೊಡ್ದಾರ ಅಫಿಷಿಯಲ್ ಅಂತ ಕರಿತೀನಿ ನಾವು. ಓದಿರೋಲ್ಲ ವಿದ್ಯಾವಂತ, ಓದಿರೋ ಎಲ್ಲರೂ ಓದಿರಲ್ಲ. ಕೆಲವರು ದುರಾಂಕಾರ ಓದಿರ್ತಾರೆ, ಕೆಲವರು ಇದ್ದಾರೆ ಸಂಸ್ಕಾರವಂತರು. ಹೆಂಗೆ ಓದಿರ್ತಾರೆ ಅಲ್ಲಿ ನೋಡಿ ಹೆಂಗೆ ಬರ್ತಾರೋ ಅವರು. ವಿದ್ಯಾವಂತರು ಅವ್ರನ್ನ ಕರೆಯೋದು, ಸಂಸ್ಕಾರವಂತರನ್ನ ವಿದ್ಯಾವಂತ ಅಂತ ಕರೆಯೋದು. ಇನ್ನು ಕೆಲವರು ಬರ್ತಾರೆ ಮಗ ಮನೆಗಿದ್ದಾನೆ ಮಗಳಿದ್ದಾಳೆ ಅಂತ. ಅಂದ್ರೆ ಕೆಲಸ ಮಾಡೋಕ್ಕೆ ಮಾತ್ರ ಯಾವನು ಬರಲ್ಲ. ಇದ್ರಿಗೂ ದೇವಸ್ಥಾನ ಮ್ಯಾಲೆ ಮಾಡಿದ್ದೀನಲ್ವಾ, ಯಾರೋ ಅಪ್ಪ ಪುಣ್ಯಾಪ ಎಂಶನ್ ಕೊಡಿಸಿದ್ದ, ಒಂದಿಬ್ಬರು ಏನೋ ಎಂಶನ್ ಕೊಡಿಸಿರ್ಬೇಕು, ಒಂದಿಬ್ಬರು ಯಾರೋ ಇಕ್ಕಿ ಬಡಿ ಕೊಡಿಸಿರ್ಬೇಕು. ಇನ್ನು ಸಣ್ಣ ಪುಟ್ಟ ಸಹಾಯ ಮಾಡ್ತೀರ ಹಳ್ಳಿ ಸೇವೆ. ಇನ್ನು ಒಬ್ಬನಾರ ಈ ದೇವಸ್ಥಾನಕ್ಕೆ ಇಷ್ಟು ಹೆಸರಿದೆ, ಇಷ್ಟು ಜನ ಬಂದೋಗ್ಯಾರೆ, ನೀವು ದೇವಸ್ಥಾನ ಕಡೆ ಈಗ ರೋಡ್ ಇಲ್ಲ. ಮಾಯಿನ ತಪ್ಪಕ್ಕೆಲ್ಲ ಜಗಳ ಆಡ್ಕೊಂಡು ಹೆಸರು ಬಂದು ಮಾಡ್ಕೊಂಡಾರೆ. ಅವ್ರಿಗೆ ಯಾರೋ ಗುದ್ದಾಡ್ಕೊಂಡಾರೆ ಅವರೇ ನೆಂಟರುಗಳೆಲ್ಲ. ರೋಡೇ ಇಲ್ಲ, ರಸ್ತೆ ಇಲ್ಲ, ಜನಕ್ಕೆ ಅನುಕೂಲ. ಬಂದನು ರೋಡ್ ಇಲ್ಲ ಅಂತ ಒಬ್ಬ ಕಾರ್ಗೆ ಇಚ್ಛಾಗುತ್ತೆ, ಒಬ್ರು ರೋಡ್ ಮಾಡಿಸಿಂತಾರೆ, ಬಾತ್ರೂಮ್ ಮಾಡಿಸಿಂತಾರೆ. ನಾವು ದೇವಸ್ಥಾನ ನೀವು ಕಷ್ಟಪಟ್ಟು ಟೀ ಸೇವೆ ಮಾಡ್ತಿರಲಿಲ್ಲ, ಹೆಂಗೆ ಈ ಥರ ನೀವು ಮಾಡೋ ಸೇವೆ ಇದೆಯಾ? ಇಷ್ಟು ಜನಕ್ಕೆ ಅಂತರ ಕೊಡ್ತಿರಲ್ಲ, ಇಷ್ಟು ಫೋಟೋ ಕೊಡ್ತಿರಲ್ಲ, ಇಷ್ಟು ಜನಕ್ಕೆ ಬಚ್ಚಾರು ಕೊಡ್ತಿರಲ್ಲ, ಡಿಜೆ ಕೊಟ್ಬಿಡ್ತೀರಲ್ಲ, ಇಷ್ಟು ಜನಕ್ಕೆ ಸೀರೆ ಕೊಡ್ತಿರಲ್ಲ, ಈ ಸೀಟ್ ಹಾಕ್ಕೊಡ್ತೀರಾ, ಎಷ್ಟು ಜನಕ್ಕೆ ಸಹಾಯ ಮಾಡ್ತಿಲ್ಲ. ಯಾಕೆ ಫೀಸೇ ಕಟ್ಟಿಲ್ಲ ಮನೆ ಎಷ್ಟೊತ್ತು, ಯಾಕೆ ನೀವು ಕಟ್ಟಿಲ್ಲ? ನಿಮ್ಮಂಥರು ಇದ್ದಾರ ಅಂತ ಯಾವನು ಇವತ್ತು ನಮಗೆ ಕೇಳಿಲ್ಲ. ಲೇಟ್ ಆಗುತ್ತಾ ಅಂತ ಕೇಳ್ತಾರೆ. ಅದರಲ್ಲಿ ಕೆಲವೊಬ್ಬರು. ನನಗೆ ಇವತ್ತು ಬೆಳಿಗ್ಗೆ ಬೇಜಾರಾಯಿತು. ಅವನು ಅಷ್ಟೆಲ್ಲ ಪೇಂಟ್ ಕೊಡಿಸಿ ಎಷ್ಟು ಈ ಮನೆ ಪೇಂಟ್ ಹೊಡಿಬೇಕಾರೆ ಕಮ್ಮಿ ಅಂದರೆ ಅವನು ಒಂದು 20 ಲೀಟ್ರ್ ಪೇಂಟ್ ವೇಸ್ಟ್ ಮಾಡೋಣ. ನಾವು ಮೊನ್ನೆ ಒಂದು ಬಣ್ಣ ಹೊಡಿಬೇಕಾರೆ 2 ಬಕೆಟ್ ಪೇಂಟ್ ಬಿಟ್ಟದೆ ನಾವು ಪೇಂಟ್ ಹೊಡೆಯೋನು. ಗುದ್ಲಿ ಅಲ್ಲೇಯ, ಆರೆ ಅಲ್ಲೇಯ, ಎಷ್ಟು 4-5 ಗುದ್ಲವೆ. ಕಟ್ಟಿಂಗ್ ಪೇರ್ ಇಲ್ಲ ಅಂತಾನೆ, ಗುದ್ಲಿಲ್ಲ ಅಂತಾನೆ, ಟಬ್ಬಿಲ್ಲ ಅಂತ ಕೂತ ಟಬ್ಬಿಲ್ಲ ಮನೆಯವ್ರ ಅದಕ್ಕೆ ನನಗೆ ಕೆಲಸಗಾರಗಳು ಬಂದಾಗ ಭಾಳ ಬೇಜಾರು ಬಿಡ್ತಾರೆ. ಲೋಕಲ್ ಅವ್ರನ್ನ ಎಲ್ಲ ಕಳಿಸ್ಬಿಡೋಣ ಅಂತ. ಈಗ ನಾನು ಅಡ್ವಾನ್ಸ್ ಕೊಟ್ಟಿನಿ ಅವ್ರಿಗೆಲ್ಲ, ಬೋರಾಕ್ಸ್ ದುಡ್ಡು ಕೊಟ್ಟೀನಿ. ಯಾರು ಕೊಡ್ತಾರೆ? ನೀವು ಕೊಡ್ತೀರಾ? ಹಾಂ ನೋಡಿ, ನಾವು ಮುಂಚೆ ಚೆನ್ನಾಗಿ ಕೆಲಸ ಮಾಡೋಣ. ಬೋರ್ ಹಾಕ್ಸಿದ ಮೇಲೆ ಗಡ್ಡಿ ಬರೋಕ್ಕಾಯ್ತು, ಮಗಳು ಕಳ್ಸ್ಕೋಬೋದ.
ಕೆಲಸನೇ ಇಲ್ಲ. ಅವ್ನು ಇವತ್ತಾರು ಬರೀ ಕದ್ದೆ ಓಡಾಡೋದು ನಮ್ಗೆ ಗೊತ್ತೇ ಇರಲಿ. ಮನೆ ಕಟ್ಟು ಗೊತ್ತಾಯ್ತು ಯಾರು ಏನು ಕೆಲಸ ಮಾಡ್ತಾರೆ. ನಾನು ಅಲ್ಲಿ ಕೆಳಗೆ ಇರ್ತಾ ಇದ್ದೆ ದೇವಸ್ಥಾನ ಮಾಡ್ಕೊಂಡು 9 ಗಂಟೆ ದೊಡ್ಡ ಬರೋಸ್ ಓಪನ್ ಇರೋದು, ಬೆಳಿಗ್ಗೆ 5 ಗಂಟೆ ಓಪನ್. ಈಗ ಅವಾಗ ನಮ್ಗೆ ಗೊತ್ತಾ, ಈಗ 9 ಗಂಟೆ ಮಾಡಿ ಗೊತ್ತಾ ಯಾವನು ಏನು ಕಳ್ಳಾಡ್ತಾನೆ ಅಂತ. ಉದಾಹರಣೆ ನಮ್ಮೂರಿಗೆ ಒಬ್ಬಿದ್ದಾನೆ, ಮತ್ತೆ ನಮ್ಮೂರಿಗೆ ಒಬ್ಬನಿಗೆ 12 ವರ್ಷ ಮಗು ಐತಿ, ದೇವಸ್ಥಾನಕ್ಕೆ ಗೊತ್ತಿದ್ದ, ಲೇಟ್ ಆಗುತ್ತೆ ಅಂತ ಬಿಟ್ಟದ. ಹಿಂಗೆ ಲೇಟ್ ಆಗುತ್ತಂತಿಲ್ಲ. ಇದೇನು ಕಡಿತಾರಪ್ಪ, ಏನು ಕೆಲಸ ಮಾಡಿಸ್ತೀರ? ಯಾವನ್ ಇವತ್ತು ಇಷ್ಟು ಥರ ಕೆಲಸಗಾರ ಯಾವನ್ನಾರ ಒಬ್ಬನು ಇಷ್ಟು ಕೆಲಸ ಮಾಡುವಂತ ಬಟ್ಟು ಮೇನ್ಸಿ ಬಿಟ್ರೆ ಬಟ್ಟು ಮೇಲೆ ಕೆಲಸ ಮಾಡಿ ಅಂತ ಹೇಳಿಲ್ಲ ನಾನು. ಏನು ಬಿಟ್ರೆ ಈ ಥರ ಎಲ್ಲರೂ ಸಿಗ್ತಾರಾ? ಮುಂಜಾನೆ ಸಿಗ್ತಾರಾ? ಈ ಥರ ಯಾವನೋ ಸಿಗ್ತಾರ? ನಮ್ಮದೇ ತಪ್ಪಣ. ನಾವು ಬೆಳಿಗ್ಗೆ ನೀವು ಹೇಳ್ದಂಗೆ ಕಂಡೀಷನ್ ಮಾಡಿ ಇಷ್ಟು ಮಾಡೋದ್ರಿಂದ ಹೇಳ್ಬೇಕು. ₹1 ಅಡ್ವಾನ್ಸ್ ಕೊಡಬಾರ್ದು. ನಾನು ಹೇಳ್ತಾ ನೋಡಿ, ನಾನು ಯಾಕೆ ಕೊಡ್ತೀನಿ ಅಂದರೆ, ನಾನು ಲಾರಿ ಡ್ರೈವರು, ನಮ್ಮ ಮುಗುರು ಹಾಸ್ಪಿಟಲ್ ಅಡ್ಮಿಟ್ ಮಾಡಿಬಿಟ್ಟಿದ್ದೆ. ದುಡ್ಡು ಅವನ ಬೇವರ್ಸಿ ಓನರ್ ಬೇಗ ದುಡ್ಡು ಸಂಬಳ ಕೊಡಲಿಲ್ಲ. ಲಾರಿಗಳಲ್ಲಿ ಹಳೆ ಕಾಲದಾಗೆಲ್ಲ ಏನು ಮಾಡೋರು, ಬಸ್ಗಳ ಲಾರಿಗಳಲ್ಲಿ ಈ ಕಡೆ ಕೆಲಸ ಏನು ಮಾಡ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅರ್ಧ ಸಂಬಳ ಕೊಡ್ತಾರೆ. ನನಗೆ ಸಂಬಳ ಬೇಗ ಕೊಡಲಿಲ್ಲ ಅವನು. ನಾನು ಮಾಡಿ ಹೋಗಿ ನಮ್ಮ ಮಗು ತಿರೋಗ್ಬಿಟ್ಟಿತ್ತು. ಡಾಕ್ಟ್ರು ಮಗು ನೋಡಿಲ್ಲ, ಒಬ್ಬ ಡಾಕ್ಟ್ರು ಪುಣ್ಯಾತ್ಮ ಅವನು. ದುಡ್ಡು ಕಟ್ತಿರಲ್ಲ ನಾವು, ಅವತ್ತು ಮಗು ಸತ್ತೋಗ್ಬಿಡ್ತಿಲ್ಲ. 16 ವರ್ಷ ಮಗಳಿಗಳಂಗೆ ನಮ್ಮ ಅಪ್ಪಗೆ ಕರೆಂಟ್ ಹೊಡೆದಿತ್ತು, ಎಲ್ಲಿ ಹೊಡಿಬೇಕಾರೆ ಯಾವನು ಬಂದು ದುಡ್ಡು ಕೊಟ್ಟಿರಲಿಲ್ಲ. ಅದಕ್ಕೆ ನಾನು ಕೈಯಿಂದರಿ ಕಾಲೇಜ್ ದುಡ್ಡು ಕೊಡೋದು. ಕೈಕಾಲಿಂದ ಗಾಡಿಗಳು ಹಿಂಗಡೆ ಸೀಟ ಬೆಸ್ಡ್ ಅವೇ ಗೊತ್ತು, ಬೆಸ್ಡ್ ಬೆಸ್ಡ್ ಬಿಟ್ಟಿನಿ ಎಲ್ಲರೂ ಬೆಸ್ಡ್ ಹಚ್ಬಿಡ್ತೀನಿ ನಾನು ಹೋಗ್ತಾ. ಒಳ್ಳೆ ಕೆಲಸ ಮಾಡೋಣ ಯಾವತ್ತೂ ಹೊಗಳೋದಿಲ್ಲ. ಮೋಸ ಮಾಡಿ ನಾಟಕ ಆಡಿ ಬಿಲ್ಡಪ್ ಕೊಡೋಣ, ನಾಟಕ ಬಣ್ಣ ಹಚ್ಚೆ ನಾಟಕ ಆಡೋಣ ಪ್ರಪಂಚ ನಂಬುತ್ತೆ. ನಿಮ್ಗೆ ಆಶ್ಚರ್ಯ ಐತೆ ಈ ಬಿಟ್ಟು ಹೆಸರು ನಿಮ್ಮ ಮನೆ ನೋಡಿ ಏನೋ ಇಷ್ಟೊಂದು ಆಶ್ಚರ್ಯ ನೀವು ಬೆಳಿಗ್ಗೆ ನೋಡ್ತಾ ಇದ್ದಲ್ವ, ಹಿಂಗೆ ಇರೋದು ನಾನು. ಅದಕ್ಕೆ ಅವ್ರು ಹಾಕ್ತಾರೆ ದುಡ್ಡು ಮಾಡ್ತಾನೆ ಅಂತ, ಮೊನ್ನೆ ಅವನು ಹಾಕಿ ದುಡ್ಡು ಮಾಡ್ತಾನೆ ಅಂತ. ಅವತ್ತಪ್ಪ ಯಾವನ ಹಾಕಿದ್ದ, ಯಾವನ ಸಂಜೆ ಏನು ಹೆಂಗಸರು ಮುಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ. ಆ ಹೆಂಗಸರು ಮುಡ್ತಾ ಇರ್ತಾರಲ್ಲ, ಅವ್ರು ಹೆಂಗಸ್ಗಳಿಗೆ ಉದಾಹರಣೆ ಈಗ ನನ್ನ ತಂಗಿ ಯಾವುದೋ ಒಂದು ಹೆಂಗಸರು ಮುಡ್ತಾ ಇರ್ತೀವಿ, ಆ ಹೆಂಗಸ್ರಿಗೆ ಕಾಲೈತೋ ಕೈ ಐತೋ ಹ್ಯಾಂಡಿಕ್ಯಾಪ್ಟ ಪೇಷಂಟ್ ಅದು ನೋಡೋದಿಲ್ಲ. ಐವೇಕಿ ನನ್ನ ಮಕ್ಕಳು ಅವ್ರ ಹೆಂಡತಿ ಮಕ್ಕಳು ಎಲ್ಲಿ ಸಾಯ್ತಾ ಇರ್ತಾರೋ ಗೊತ್ತಿಲ್ಲ. ಬಂದು ನೋಡ್ತಾರೆ ಭಾಳ ಮನುಷ್ಯ ಬೇಕಾಗತ್ತೆ ಕೆಲವು. ಮೊನ್ನೆ ಯಾವ ನಗು ಬಿಡ್ತಾನಿಗೆ ಅಮ್ಮಂಗೆ ಒಂದು ಬಲಗಾಲಿಲ್ಲ, ದುಡಿಗೆ ಬರ್ತಾಯಿದ್ದೆ ಈ ಕಡೆಯಿಂದ ನನಗೆ ಹೆಂಗಸರು ಬಿಡುತ್ತೆ ಅಂತ ಹಾಕ್ಯಾರೆ ಅವರ ಏನು ಹೇಳೋದು ಜನಗಳಿಗೆ. ಗಂಡಸು ಕಾಣೋದೇ ಇಲ್ಲ ಅಲ್ಲಿ ಬಡ್ಡಿ ಮಕ್ಕಳಿಗೆ. ಸಾಧಕನ್ನ ಸೆಳೆಯದೆ ನೀವು ಎಂಥ ದೊಡ್ಡ ವ್ಯಕ್ತಿ ಆದರೂ ಅವನ್ನ ಒಂದು ಮಾತಂದೆ ಅಂದ್ಬಿಡ್ತಾರೆ ಜನ. ಈಗ ಎಷ್ಟೆಷ್ಟು ಜನ ಇದ್ದಾರೆ. ಉದಾಹರಣೆ ಮೊನ್ನೆ ಒಂದು ದಿವಸ ಎಲ್ಲ ಹೋಗಿದ್ದೆ, ಒಬ್ಬ ಸಬ್ ಇನ್ಸ್ಪೆಕ್ಟರ್ ಭಾಳ ಒಳ್ಳೆ ಮನುಷ್ಯ, ಹೇಳ್ಬಾರ್ದವಲ್ಲ. ನಾನು ಹೋಗ್ತಿದ್ದೆ, ಎಲ್ಲ ಗಾಡಿ ಹಿಡಿತಿದ್ರು, ಎಲ್ಲರೂ ಕೇಸ್ ಹಾಕ್ತಿದ್ರೆ. ಪುಣ್ಯಾತ್ಮ ಬುದ್ಧಿ ಹೇಳ್ತಾ ಇದ್ದ. ನಾನು ಇದನ್ನು ಕೇಳಿಸ್ಕೊಂಡೆ. ಸರ್ ಅದು ವಯಸ್ಸಾಯ್ತಲ್ಲ, ಒಂದು 40 ವರ್ಷ 45 ವರ್ಷ, ನನಗಿನ ಸ್ವಲ್ಪ ವಯಸ್ಸಾಯ್ತು. ನಾನು ಅಲ್ಲಿ 50 ಇರ್ಬೋದು ಪೊಲೀಸರಿಗೆ. ಆ ಪುಣ್ಯಾತ್ಮಗೆ ಇಬ್ಬರು ಪೊಲೀಸರಿದ್ದರು. ಅವು ಒಬ್ಬೊಬ್ರಿಗೆ ಒಂದು ಯಾರೋ ಗಂಡ ಹೆಂಡತಿ ಮಗು ಬಂದರು, ಹಿಂಗೆ ಬರಬಾರ್ದು ಯಾರು ಹೇಳ್ತಾರೆ, ಹಿಡ್ಕೊಂಡು ಕೇಸ್ ಹಾಕ್ಬಿಡ್ತಾರೆ. ನಾನೇ ಬರ್ತಾಯಿದ್ದೆ, ನನಗೆ ಕೈ ಹಾಕಿರು. ನಾನು ನೋಡ್ಬಿಟ್ಟು ನಾನು ದುರ್ಗಾಸಳ ಅಂದೆ. ಆಯ್ತು ಹೋಗು ನೀನು ಇನ್ಸೂರೆನ್ಸ್ ಕಟ್ಕೊಂಡಿರಾ? ನನಗೆ ಒಂದು ಮಾತಂದರು, ನಿಧಾನಕ್ಕೆ ಹೋಗಿ ಅಂತ. ಇಂಥಂತಾರೆ ಇದ್ದಾರೆ ಪುಣ್ಯಾತ್ಮ ಬುದ್ಧಿ ಮೇಲೆ ಗೊತ್ತೆ, ಯಾರನ್ನೂ ಎಳೆಯಬಾರ್ದು. ಹೌದಲ್ಲ, ಕರೆಕ್ಟಲ್ಲ. ಒಳ್ಳೊಳ್ಳೆ ಪುಣ್ಯಾತ್ಮರು ಇದ್ದಾರೆ, ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಎಲ್ಲ ಇದ್ದಾರೆ. ಒಂದಂತ ಇಲ್ಲ ದೇವಸ್ಥಾನ ಎಲ್ಲ ಕಡೆ, ಕೆಲವು ಕಡೆ ಇದ್ದಾರೆ. ಸುಳ್ಳು ಹೇಳೋದಿಲ್ಲ, ತಡೆ ಹೊಡಿತೀವಿ. ನಾನು ಸಾಕಷ್ಟು ದೇವಸ್ಥಾನಕ್ಕೆ ಹೋಗಿದ್ದೀನಿ. ನಾನು ಹೊತ್ಕೊಂಡು ಕುಣಿದೀನಿ 8 ವರ್ಷ. ಇದೇ ಕೂತಿದ್ರು ಹೊತ್ಕೊಂಡು ಕರೆಂಟು ಕೊಡ್ತೀವಿ ಅಂದರೆ, ಕಲ್ಲು ಹೊಡಿತೀವಿ ಅಂದರೆ ಎಲ್ಲ ಅವನಿಗೆ ಗೊತ್ತು. ಮಂಡ್ಯನಿಗೆ ಎಲ್ಲ ನೋಡ್ಕೆ ಒಂದು ಜನಗಳು ಕೆಲವು ಕಡೆ ಮಾಡ್ತಾರೆ, ಮಾಡಿಸ್ತಾಯಿ ಮಂತ್ರ ಮಾಡಿಸ್ತಾಯಿ ಅಂತ. ಅಲ್ಲಿ ಹೋಗಿ ಮೋಸ ಹೋಗಿ ನಿಮ್ಮ ಮನೆ ಬರ. ನಾವು ಮೋಸವೇ ಮಾಡ್ತಿಲ್ಲ, ಯಾಕೆ ಬಂದು ಜನ ಗಾಡಿ ಮಾಡ್ತಾರೋ ಗೊತ್ತೇ ಇಲ್ಲ. ಅವ್ರು ಒಳ್ಳೆ ಬರೋಲ್ಲ ಕಮ್ಮಿ. ಈ 25 ವರ್ಷ ಹಿಂದೆ ಮುಂದಿತ್ತು ದೇವರು ಅಂದರೆ ಏನು ಅಂತ ಪ್ರಪಂಚ ತೋರಿಸ್ತಾರೆ. ಭಕ್ತರಿದ್ದರು, ಟಿ ವಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ. ಶಬ್ದ ಆದರೆ ನಾಟಕ ಆಡಿದೆ ಬರೋರು. ಈಗ ಮೊಬೈಲು ಸೀರಿಯಲ್ ಬಿಟ್ಬಿಟ್ಟಾರೆ. ಆಮೇಲೆ ಈಗ ಎಲ್ಲ ಕಡೆ ದೇವ್ರ ಉದ್ಭವ ಐತೆ, ಸುತ್ತಮುತ್ತ ಎಲ್ಲ ಉದ್ಭವ ಆಗ್ತದೆ ದೇವರುಗಳೆಲ್ಲ. ಹೀಗಾಗಿ ಜನಗಳು ಹಾಗೆ ಕರೆಕ್ಟಾಗಿ ನಾನು ನೋಡಿದ್ವಿ. ಕೆಲವು ಕಡೆ ಎಲ್ಲ ಅವತ್ತಿವತ್ತು ಇಸ್ಕೊಂಡು ಕಳಿಸ್ಬಿಟ್ಟು ಮುಂದಾಯಿಸಿ ಕಳಿಸ್ಬಿಡ್ತಾರೆ. ನಾವು ಹಂಗಲ್ಲ ತಮ್ಮ. ಈಗ ಕೆಲವು ಮನೆ ಉಣ್ಣಕ್ಕೆ ದುಡ್ಡು ಇರೋದಿಲ್ಲ, ಇರುತ್ತೆ ₹1 ಸುತ್ತಿಗೆ ಹಣ್ಣಿಲ್ಲ. ನಾವು ಕಿತ್ಕೊಂಬಾರ್ದು ಅಂತ ಕಟ್ಕೊಳಿಸ್ತೀವಿ. ಕೆಲವ್ರಿಗೆ ಬರ್ತಾರೆ. ನನಗೆ ಭಾಳ ಬೇಜಾರಾಯಿತು. ಬೆಳಗ್ಗೆ ಆ ಪೇಂಟ್ ಹೊಡಿದು ನೋಡಿ ಬೇಜಾರಾಗುತ್ತೆ. ಒಂದು ಅದು ಯಾವ ಪೇಂಟ್ ಹೊಡಿತಾನೆ ನಾವು, ಆ ಪೇಂಟ್ ನಾಲ್ಕು ಅಷ್ಟಕ್ಕೆ ಒಂದಿನ ಕೊಡಿತಾರೆ ಪೇಂಟ್ ಮಾಡಿರೋದನ್ನ. 2 ದಿನ ಕೊಡಿ ಹೋಗಿತ್ತು. ಹಾಂ ಇಲ್ಲ, ಅದೇ ಊರಲ್ಲ. ನೀವು ಬೆಳಿಗ್ಗೆ ಕಳ್ಸ್ಕೊಡ್ತೀನಿ ನಾವು ನಿಮಗೆ. ಅಲ್ಲ ಹೋಗಲ್ಲ, ಫೋನ್ ಹಿಡ್ಕೊಂಡು ನಿಮ್ಮ ಜೊತೆ ಇದೆ ನಿಮ್ಮ ಕೂಡ ಇದ್ದ ಮಾಡ್ಬೇಕು. ನನಗೆ ಮಾಡ್ಬೋದು ಅಷ್ಟೇ. ನೀವು ಏನೇಳಿ ಈಗ ಟ್ಯಾಕ್ಟ್ರಿ ಬೆಸೊಳಂಗೆ ಕರಿತೀವಿ ಹೂಳಕ್ಕೆ.
ಟ್ರ್ಯಾಕ್ಟರ್ ಒಂದು ನೀರು ಹೊಡೆದ್ರೆ ಅವನು ದುಡಿಮೆ ಆಗೋದು. ಮೇಲೆ ಕೆರ್ಕೊಂಡು ಹೋದ್ರೆ ಅವ್ನು ಭೂಮಿ ತಾಯಿ ನೋಡ್ತಿದ್ದಾಳೆ ಅವನು ಎಂಥ ಐವೇಕಿ ಅವನು ಅಂತ. ಅದರ ಬಗ್ಗೆ ಒಂದು ಸಣ್ಣ ಯೋಚನೆ ಮಾಡಿರಿ. ಇವತ್ತಿನ ಕಾಲಕ್ಕೆ ನಾನು ಅದನ್ನು ಹೊರಗೆ ಅಂತ ಅನ್ಕೊಬೇಡಿ. ಅದೇ ಯಾರ್ಯಾರು ಪವಾಡ ಪುರುಷರು ಇದ್ದಾರೆ ಇವತ್ತು ಪುಣ್ಯಾಪುರ ಇದ್ದರು, ಯಾರ್ಯಾರು ಪವಾಡ ಪುರುಷರು ಇದ್ದರು ಅವರೆಲ್ಲ ಇವತ್ತು ಐಕ್ಯ ಇದ್ದಾರಲ್ವ. ಎಂತೆಂಥ ಪವಾಡ ಪುರುಷರು ಹುಟ್ಟಿದ್ದಾರೆ ಈ ಭೂಮಿ ಮೇಲೆ. ಹುಟ್ಟಿಲ್ಲ ಎಂತೆಂಥ ಪವಾಡ ಪುರುಷರು ಎಂತೆಂಥ ದೇಶ ಮಾಡಿದಂಥವ್ರು ಎಂತೆಂಥ ಪುಣ್ಯಾತ್ಮರು ಇದ್ದು ಇರೋ ಇವತ್ತಿನ ಕಾಲಕ್ಕೆ ಐಕ್ಯ ಇದ್ದಾರಲ್ವ. ಅದೇ ಪುಣ್ಯಾತ್ಮರು ಮತ್ತೆ ಹುಟ್ಟಿರು ನಮ್ಮ ಜನ ಬ್ಯಾಡ್ಮಿಂಟನ್ ಮಾಡ್ತಾರೆ. ಅವತ್ತಿನ ಕಾಲಕ್ಕಿತ್ತು ಯಾವತ್ತೋ ಒಂದು ಕಾಲದಲ್ಲಿ ಬ್ಯಾಡ್ಮಿಂಟನ್ ಮಾಡ್ತಿರಲಿಲ್ಲ. ಯಾಕಂದ್ರೆ ಅಲ್ಲಿ ದೇವ್ರು ನಂಬ್ತಾ ಇದ್ರು. 100ಕ್ಕೆ 99% ಜನ ದೇವ್ರು ನಂಬ್ತಿದ್ರು, ತಾಯಿ ತಂದೆ ಸಾಕ್ತಿದ್ರು. ಈಗೆಲ್ಲ ಏನಾಗ್ಬಿಟ್ಟಾರೆ, ದೇವ್ರು ನಂಬೋದೇ ಕಮ್ಮಿ ಆಗಿದೆ. ನಮ್ಮಲ್ಲಿ ಪವರ್ ಪುರುಷರು ಕಂಡುಕೊಂಡಿಲ್ಲ ಅಂತೆ. ನೀವು ಯಾರು ಅಂತ ಬಂದು ನಿಂತ್ಕೊಂಡ್ರೆ ಸಾಕು, ನಿಮ್ಮ ಹೆಸರೇ ಹೇಳೋದು. ಪವರ್ ಪುರುಷರು ನಾನು ನಿಮ್ಮ ಹೆಸರೇನು? ಮಂಜು. ಅದೇ ಪವಾಡ ಪುರುಷ ಮತ್ತೆ ಹುಟ್ಟಿದ್ರೆ ನಮ್ಮ ಜನ ಬ್ಯಾಡ್ಮಿಂಟನ್ ಮಾಡ್ತಾರೆ. ಶ್ರೀರಾಮಚಂದ್ರ ಬ್ಯಾಡ್ಮಿಂಟನ್ ಮಾಡ್ತಾರೆ, ಕೃಷ್ಣಗೆ ಮಾಡ್ತಾರೆ, ದೇವ್ರಿಗೆ ಮಾಡ್ತಾರೆ, ಅಪ್ಪ ಅಮ್ಮಗೆ ಮಾಡ್ತಾರೆ. ಈಗ ಏನಿಲ್ಲ, ಈ ಪವಾಡ ಪುರುಷ ಯಾರ ಮತ್ತೆ ಹುಟ್ಟು ಬರಲಿ ಎಂತ ಪುಣ್ಯಾತ್ಮ ಒಯ್ದಾರೆ, ಐಕ್ಯ ಇದ್ದಾರೆ. ಅವ್ರು ಏನಾರ ಮತ್ತೆ ಹುಟ್ಟಿರು ಈಗಿನ ಜನ, ಈ ಜನ್ರೇಷನ್ ಯಾವನ್ನ ನಂಬಲ್ಲ. ಎಲ್ಲೋ ಒಬ್ಬ ಮಿಕ್ಟರೆಲ್ಲ ಬ್ಯಾಡ್ಮಿಂಟನ್ ಮಾಡೋದು. ಯಾಕೆಂದರೆ ಈ ಫೋನ್ ಇರೋದೇ ಬ್ಯಾಡ್ಮಿಂಟನ್ ಮಾಡೋಕ್ಕೋಸ್ಕರ. ಅವತ್ತಿನ ಕಾಲದಲ್ಲಿ ಏನು ಗೊತ್ತಾ, ಈಗ ನಾವೇ ಸಣ್ಣ ಮಕ್ಕಳಿದ್ದಾಗ ಯಾವ ದೇವಸ್ಥಾನಕ್ಕೆ ಹೋದರೆ ಕಲ್ಲು ಮಣ್ಣಿಗೆ ಗುರುವಿಗೆ ನಮಸ್ಕಾರ ಮಾಡ್ತಿದ್ವಿ ನಾವು. ಈ ಕಲ್ಲು ಮಣ್ಣಿಗೆ ನಮಸ್ಕಾರ ಮಾಡೋಕ್ಕೆ ಮರಣದಲ್ಲಿ ಮೊಬೈಲ್ಗೆ ಬರ್ತಾರೆ ಹೊರತು ಯಾವನ್ ಕಲ್ಲು ಯಾವೊಂದು ದೇವ್ರು ಆಡ್ತಿದ್ದಾರೆ. ಹಾಂ, ಮಗು ತರಲೆ ಮಾಡುತ್ತೆ ಅಂತ ಬರ್ತಾರೆ. ನಗೋಬೇಡ. ಎಷ್ಟು ಸಲ ಮಕ್ಕಳೇ ಇಲ್ಲ, ಮಕ್ಕಳು ಮಾತಾಡ್ತಾ ಇಲ್ಲ. ಹೇಳ್ತಲ್ವ ಅದೇ ನಾನು ಮೊನ್ನೆ ಹಿಂಗೆ ಬೇಜಾರ ಕೂತಿದ್ದೆ, ಯಾರೋ ಹೇಳಿದ್ರು ಅದೇ ಗುರು ಮತ್ತೆ ಅಂದ್ರೆ ಭವಾಡ ಪುರುಷ ದೇವರೇ ಸಾಕ್ಷಾತ್. ಈಗ ವಿಷ್ಣು ಅವತಾರಂತೆ, ಸಾಕ್ಷಾತ್ ಪರಮೇಶ್ವರನೇ ಮತ್ತೆ ವಿಷ್ಣುನ ಮತ್ತೆ ಅವತಾರ ತಂದ್ರು ಈ ಜನ ಬ್ಯಾಡ್ಮಿಂಟನ್ ಮಾಡೇ ಮಾಡ್ತಾರೆ. ಏನೋಣ ಅದೇ ಪುಣ್ಯಾತ್ಮ ದೇವರು ಅವತಾರ ತಗೊಂಡು ಈ ಮತ್ತೆ ಅಂದರೆ ಈ ಜನ್ರೇಷನ್ ಬಂದರೆ ಇವಾಗ ಬಣ್ಣದ ಲೋಕ, ಸುಳ್ಳು ಹೇಳೋ ಲೋಕ, ಅದೇ ಜನ್ರೇಷನ್ ಮತ್ತೆ 10 ಅವತಾರ ಆಯ್ತಲ್ಲ, 11ನೇ ಅವತಾರ ಬಂದ್ರು ಜನ ನಂಬಲ್ಲ. ನಾವು ನಮಗೆ ಏನು ಕೊಡೋದು ಬೇಡ್ರಿ, ಗಲಾಟೆ ಮಾಡ್ದಂಗೆ ಹೋಗೋರು ಬರ್ರಿ ಅಂತ ದಿನಕ್ಕೆ ಒಬ್ಬರ ಬಂದು ಗಲಾಟೆ ಮಾಡ್ತಾರೆ. ನೋಡಿ ಯಾವ ಸಂಸ್ಕಾರ ಇರುತ್ತೆ ಅಂತ. ಎಲ್ಲಿಂದಲೋ ಬಂದಿರ್ತಾರೆ, ಬರೋದೇ ಕಷ್ಟ. ಅಲ್ಲಿಂದ ಬಂದು ಇಲ್ಲಿಂದ ಬಂದು ಆಮೇಲೆ 1 ನಿಮಿಷ ಯಾರಕ್ಕೆ ಆಯ್ತು ನನಗೆ ನೋಡಿದ್ರೆ 1 ನಿಮಿಷ ಯಾರಕ್ಕಾದ್ರ ದೇವಸ್ಥಾನ ಮುಂದೆ ಕಾಯೋದು ಅಣ್ಣ, ಕಸ ಹೊಡೆಯಕ್ಕೆ ಕಾಯೋಣ. ಅಲ್ಲ, ನಾನೇ ನಮ್ಮ ಹುಡುಗನ ಬಂದು ಕರ್ಕೊಂಬಂದಿಲ್ಲ. ನಾನು 12 ಗಂಟೆಗೆ ಅನ್ನ ಬರ್ತೈತಿ, 12 ಗಂಟೆಗೆ ಅನ್ನ ಭೇಟಿ ಮಾಡ್ತೀನಿ, ಹೋಗ್ಬರ್ತಿಲ್ಲ ಅಂತ ಹೊಳೆ ಹೋಗ್ತಾ. ನಾನು ಯಾಕೆ ಹೋಗಿ ಹಾಕಿರೋ ಇಲ್ಲೆಲ್ಲ ಮೇಲೆ ಅಂದಣ. ಅದು ಒಂದು ಹಬ್ಬ ಮಾಡೋಕೆ ಹೋಗ್ರಿ, ನಿಮ್ಗೇನು ಮಾಡಿದ್ರ ಏನೋ ಪುಸ್ತಕ ಮೀಟಿಂಗ್ ಮಾಡಿ ಮುಂದೆ ಕಾಯ್ತಾರೆ ಜನ. ದೇವಸ್ಥಾನ ಅಂದರೆ ಹೆಂಗಾಗ್ಬಿಟ್ಟಾರೆ ಅಂದರೆ ಅವ್ನು ಕೆಲವರು ಹೆಂಗೆ ಕೇಳ್ತಾರೆ ನೋಡಿದೆ ಅಲ್ಲಿ, ಏನೋ ಅವ್ರ ಆಳ್ಬೋದು ನಾವು ಅಂತ ಸ್ವಾಮಿಯರು ಇಲ್ವಾ ಅಂತಾರೆ. ಆ ದೇವಸ್ಥಾನಕ್ಕೆ ಬಂದು ಕೆಳಗೆ ಅಲ್ಲೆಲ್ಲ ಕೆಲಸ ಆಗ್ತದೆ. ಇವತ್ತೊಬ್ಬ ಯಾರೋ ಬಂದಿದ್ದ ಸಂಜೆ, ಅದು ಅಪೇರಸ್ ಒಬ್ಬ ನನ್ನ ಕ್ಲಾಸ್ಮೇಟ್ ಅಂತೆ, ಒಂದು ಯಾರೋ ಬಂದಿದ್ದೆ, ಎಲ್ಲ ಕೆಲಸ ಆಗ್ತಾವ ಅಂತಾರೆ. ಹಂಗೆ ಆಗ್ತವೆ ಅಂತ ಅಂತಾರೆ ಕಣಪ್ಪ, ಗೊತ್ತಿಲ್ಲ ನಂಬಿಕೆ ಅಂದರೆ. ಅಂತೂ ಫೋಟೋ ಹಿಂಗೆ ತೊಗೊಂಡೋಗ್ಬೇಕಂದ್ರೆ ಅವೆಲ್ಲ ನಾವು ತಗೊಂಡವಲ್ಲ, ನಮ್ಮ ಮನೆಗಳಿಗೆಲ್ಲ ಆಡ್ಕೊಂತಾರೆ, ನಮ್ಮ ಅಕ್ಕಪಕ್ಕರಲ್ಲ ಅಂತ ಜನ ಆಡ್ಕೊಂತಾರಂತೆ. ಜನ್ರೇಷನ್ ಹೆಂಗಾಗ್ಬಿಟ್ಟಿದೆ ಗೊತ್ತಾ, ಯಾರು ಆಡ್ಕೊಂಡ್ರೆ ಬಂದು ಕೊಡ್ತಾರೆ ಆಗ್ಬಿಡ್ತಾರೆ. ಹೀಗಾಗಿ ಭಾಳ ಬೇಜಾರ್ಬಿಟ್ಟು ಅದಕ್ಕೆ ಎಷ್ಟು ಮಾಡಿರಿ ಗೊತ್ತಿಲ್ಲ. ರಫ್ ಮಾಡ್ಕೊಂಬರ್ರಿ. ಏನ ಅದಕ್ಕೆ ಐತಲ್ಲ 15 ಲಕ್ಷ ಕೇಳಿ ಹಂಗಲ್ಲಿರೋದ. ನಾನು ಹೇಳಿದ್ಮ್ಯಾಗ ನಾನು ಏನು ಮಾಡಲ್ಲಪ್ಪ, ನಿನ್ಗೆ ಐತಲ್ಲಿ ನೀನ ತಂದು ಆರಾಮ ಮಾಡ್ಬೇಕಂತ ಅಂದ್ಮ್ಯಾಗ ನಾ ಇಲ್ಲಿಂದ ಒಯ್ದದ್ದು ತೀರ್ಥ ಕುಂಕುಮ ತಗೊಂಡೋಗಿ ಆ ತೀರ್ಥದಾಗ ಕುಂಕುಮ ಹಾಕಿ ಅಮ್ಮ ಕೇಳ್ಕೊಂಡು 11 ರೂಪಾಯಿ ಹಾಕಿ ಕಟ್ಟಿ ಎಷ್ಟು ಸ್ವಚ್ಛ ಕ್ಲಿಯರ್ ಆರಾಮ ಮಾತಾಡಿ ಅವ್ರನ್ನ ಕರ್ಕೊಂಬಂದು ನಿನ್ನ ಸನ್ನಿಧಾನಕ್ಕೆ ಅಂಕೈ ಮಾಡ್ಸ್ಕೊಂಡು ಅಂತ ಹೇಳ್ಕೊಂಡಿದ್ದೆ ಅಮ್ಮಗೆ. ಆ ಪ್ರಕಾರ ಎತ್ತ ಆರಾಮಾಗೈತಿ. ಮನೆ ಬಂತವ ಅದ ಪಾಟಿ ಮತ್ತೆ ಬಂದದ ಎತ್ತು ಕೇಳಕ್ಕೆ. ಈಗ 15 ಕೊಡ್ತಾ ಕೊಡು ಅಂದ. ಒಂದ ಮಾತು ಹೇಳಿದವ್ರಿ ನಾನು. ಅಲ್ಲಪ್ಪ 15 ಲಕ್ಷ ಎತ್ತು ಉಳಿಸ್ದೇವ್ರು, ಆ ಮನುಷ್ಯ 15 ನಿಮಿಷ ಕಾಲ ಕೊಡೋದ್ನಲ್ಲ. ಅಲ್ಲ ನಾನು ಅವ್ರು ಕರ್ಕೊಂಬಂದಿದ್ದ. ನಾನು ನೀ ಕರ್ಕೊಂಬಂದಿದ್ದಿ ಒಳ್ಳೆದಲ್ಲಿ. ನಾನು ಹಾಕಿ ಬಟ್ ಅವ್ನು ದೇವ್ರ ಮುಂದೆ ಕಾಯಂಗಿಲ್ವಲ್ಲ ಅವನು. ಅವನಿಗೆ ಯಾವನ ಮಾಟ ಮಾಡಿ 15 ಲಕ್ಷ ತೆಗೆದ್ರು ಪರವಾಗಿಲ್ಲ. ನೆನ್ನಿಗೆ ನೋಡೇ ಕೂತ್ಕೊಂತ ಬೇಕಾರೆ ಪಾನ್ ಪರ ತಿಂತಾನೆ. ಓಟೊಳಗೆ ಯಾವ್ದೋ ಓಟ್ ಮುಂದೆ ಕೂತ್ಕೊಂಡು ಮೀಟಿಂಗ್ ಹೊಡಿತಾರೆ ಹೊಸಗಟ್ಟೆವ. ದೇವಸ್ಥಾನ ಮುಂದೆ ಈಗ 15 ಮ್ಯಾಕ್ ಹೋಗಿ ಕಡಿಗೆ ಬರೋದಕ್ಕೆ ವೈ ಇರಲಿ, 10 ನಿಮಿಷಕ್ಕೂ ಮ್ಯಾಕ್ ಹೋಗಿ ಕಡಿಗೆ ಬಂದಾನೆ ವಯ್ಯ. ಇಲ್ಲಿಗೆ ಇಲ್ಲ ಅಂದ್ರೆ ಏನು ಮಾಡೋಣ ಅವನು.
ಈಗ ಬರಕ್ಕಿಲ್ಲ ನಾವು ಬಿಲ್ನ ಕರ್ಕೊಂಡ್ಬಂದಿದ್ದೆ ನಾನು ಮಾಡಿದ ಹರಿಕೆ ಮುಟ್ತಲ್ಲ ನೀವು ಬಂದ ಹರಿಕೆ ಮುಟ್ತದಲ್ಲ ಈ ಹಿಂದಿಂದ ಯಾವನು ಕರ್ಕೊಂಡ್ಬರ್ಕೊಬಾರ್ದ್ರಿ ನೋಡಿ. ನನಗೆ ಕೆಲವೊಂದು ವಿಚಾರಗಳು ಅವ್ನು ಕರ್ಕೊಂಬಂದು ಅವ್ನ ಇದ್ ಬಗ್ಗೆ ಕರ್ಕೊಂಬಂದಲ್ಲ ಆ ಎತ್ತಿನ ಅಭಿಮಾನಿಗಳು ಹಂಗದವ್ ನಾವು ಎಲ್ಲಿಂದಾರ ಕಟ್ಬಿಡೋ ನೀನು ರಾಕೆಟ್ ಹಾಕೋ ಬಂದು ಕೆಲವೊಂದು ಜನಕ್ಕೆ ರಾಜ ಸಮಯ ಅವ್ನು ಕೇಳಿದ್ದ ಕೆಲವೊಮ್ಮೆ ಯೋಚನೆ ಮಾಡಿ ಯಾರು ಅಡ್ಕೊಳ್ಳೋದು ಬೇಡ. ದೇವರು ಸುಮ್ಮನೆ ಕೊಟ್ಟಿರಲ್ಲ ಕಷ್ಟಗಳನ್ನ. ಈಗ ಮಳೆಗಾಲ ಚಳಿಗಾಲ ಸೆಕೆಗಾಲ ಅಂತ ದೇವರು ಸುಮ್ಮನೆ ಮಾಡಿಲ್ಲ. ನಾವೇನು ಮಾಡ್ತೀವಿ ಸೆಕೆ ಹಾಕಿ ಎಂಥದ್ದು ಸೆಕೆಲೆ ಫ್ಯಾನ್ ಹಾಕ್ಯಂತೀವಿ, ಮಳೆಗಾಲ ಹೊಡ್ಕೊಂತೀವಿ, ಮೈಬೇಕು ದುಡಿಯಲ್ಲ ಕಾಯಿಲೆ. ಆಮೇಲೆ ಟೈಲ್ಸ್ ಕಲ್ಲು ನೋಡಪ್ಪ, ಕಲ್ಲು ಟೈಲ್ಸ್ ಕಲ್ಲು ಚಾಪೆ ಏನು ಮುಂದೆ ಮಣ್ಣು ಯಾಕೆ ಕಾಯಿಲೆ. ಇನ್ನೊಂದು ಜನ ಏನು ಗೊತ್ತರ, ಕೆಲವೊಮ್ಮೆ ಅನ್ಸ್ಬಿಟ್ಟು ಕೆಲವೊಂದು ವಿಚಾರಗಳು ಎಲ್ಲರೂ ಅಲ್ಲ ಕೆಲವೊಂದು ಜನ ನೋಡಿದ್ರು ಅನ್ಸ್ಬಿಡುತ್ತೆ. ಈ ಏನೋ ನೋಡಿ ಕೆಲವರು ಗೊತ್ತಾಗ್ತಾರೆ ಏನು ಸ್ಟೈಲು ಏನು ಬೇಕು ಅದು ಕಾಯಿಲೆ ಇರುತ್ತೆ, ಕೇಳೋದಿಲ್ಲ. ಆಮೇಲೆ ಕೆಲಸ ಸಿಗುತ್ತಾ ಅಂತ ಈಗ ಜನ ಹೆಂಗಾಗ್ಬಿಟ್ಟಾರೆ, ಇಂಥ ಕೆಲಸನೇ ಬೇಕು ನಂಗೆ ಆಗ್ಬಿಟ್ಟಲ್ಲ. ಜನ ನಾ ಬೇರೆ ಒಂದು ಚಾಪಿ ಒಂದ್ರಾಗ 4 ವರ್ಷ ಒಂದು ಜೀವನ ಮಾಡಿ ಒಂದು ಚಾಪಿ ಒಂದ್ರಾಗ 4 ಗುರುವೇ ಒಡ ಸೀಟ್ ಮೇಲೆ ಹಚ್ತಾರೆ ಗೊತ್ತೇಗ. ಇತ್ತು ಸೀಟ್ ಸಿಮೆಂಟ್ ಸೀಟ್ ಮೇಲೆ ಹಚ್ತಾರೆ ಗೊತ್ತೆ. ಪರಾಂತಲ್ಲಿ ಸೀಟ್ ಇಲ್ಲ, ಮಳೆ ಬರ್ತಾಯಿತ್ತು. ನಾನೊಂದು ಸೀಟು ನಮ್ಮ ಹೆಂಡತಿ ಒಂದು ಸೀಟ್ ಇದೆ. ಎಲ್ಲ ಬಿಸಕ್ರವ ಯಾರು ಬಿಸಾಕ ಸಾಮಂದು ಕಡಿ ಕಾಯ್ಕೊಂಡು ಒಂದು ಅಡೆಗಾಸಿರು ಅಲ್ಲಿ ಗುಡ್ಡೊಳಗೆ ನಂಗೆ ಮಂಕಂಡು ದೂರ ಮಾಡಿದ್ದೀನಿ. ನಮ್ಮ ಗರಿ ಗುಡ್ಲಾಗ ಆ ಹೊಳಿಪುರವು ಅದೇ ಗುಡ್ಲು ಸಾಕಿದ್ದಾರೆ ನಮ್ಮಪ್ಪ. ನಾವು ಹುಳಿಕಾಳು ತಿಂದು ಬೆಳೆದಿವಿ, ರಾಗಿ ತಿಂದು ಬೆಳೆದಿವಿ. ಅದಕ್ಕೆ ನಾವು ಯಾರು ಕೊರೋನಾದಲ್ಲಿ ಭಾಳ ಕಷ್ಟಪಟ್ಟಿವಿ ನಾವು. ನಮ್ಮ ಇಷ್ಟು ಜನ ಇರೋದು ನಮ್ಮದು ತಿನ್ನಕ್ಕಿಲ್ಲ ಉಣ್ಣಕ್ಕೆ ಅದು ಬಡವ್ರ ಕಣೆ ನಾವು. ಇಷ್ಟೊಂದು ತಾಯಿ ನಮ್ಮ ಕೊಟ್ಟರೆ ಜನ ಬಂದು ಕೊಡ್ತಾರೆ. ಅದಕ್ಕೆ ನಾನು ಯಾರು ಕೇಳಿದ್ರು ಬಡವ್ರು ಬಂದು ಅದು ನೋಡಿ. ಇವತ್ತು ಸಾಯಂಕಾಲ ಯಾರು ಬಂದಿರು ಗೊತ್ತಾ ಯಾರು ಅಂತ ಕೇಳಿದಾರ ಅಪ್ಪ ನಾವು ಲೈವಲ್ಲಿ ಹೇಳ್ದಂಗೆ ಆಗುತ್ತೆ. ನಾನು ಬಡಬಗ್ರಿಗೆ ಈ ಅರೇಂಜ್ ಮಾಡೋ ದುಡ್ಡಿಲ್ದವ್ರಿಗೆ ಮದುವೆ ಮಾಡೋ ದುಡ್ಡಿಲ್ದವ್ರಿಗೆ ಅದೇ ಹಾಕಲ್ಸೋದು ನಾವು. ಮತ್ತು ಅದೇ ಯಾರೋ ಒಬ್ಬರೊಂದು ಬೇಕಾದ್ರೆ ಈಗ ಕೆಲವೊಬ್ರು ಯಾರಿಗಾರು ಮದುವೆಗೆ ಹಾಕಿ ಕಳಿಸ್ತೀವಿ. ಒಂದ್ಸರಿ ಅದು ಬೇಕಾದ್ರೆ ಯಾರೋ ನೋಡಿಲ್ಲ, ಯಾರು ನೋಡಿ ಅದೊಂದು ಬಿಡ್ತಾರೆ ಅಕ್ಕಿ ಮಾರ್ಕೊಂತಾರೆ ಬೇಕಾದ್ರೆ ಒಂದು ಬಿಡ್ತಾರೆ. ಯಾರು ನೈಟ್ ಕಳಿಸ್ತೀವಿ ಮದುವೆ ಬರ್ತಾರಲ್ವ. ಆಮೇಲೆ ಏನಾಗ್ಬಿಡುತ್ತೆ, ತುಂಬ ಹೆಲ್ಪ್ ಮಾಡೋಕೆ ಹೋದರೆ ಜನ ದುರುಪಯೋಗ ಪಡಿಸಿ ಮಾಡ್ತಾರೆ. ಈಗ ನಾನೊಂದ್ಸರಿ ಸೀಟ್ ಹಾಕ್ಬಿಟ್ಟಿದ್ದೆ, ಅದು ಮನೆಗೆಲ್ಲ ಹೇಳ್ತಾ ಇದ್ದೆ. ಅವರು ಏನು ಕರೀರಪ್ಪ ಮೋಲ್ಡ್ ಮನೆ ಹಾಕ್ಕೊಡಿ, ಇದು ಮೋಲ್ಡ್ ಹಾಕ್ಕೊಡ್ಬೋದಿತ್ತಲ್ಲ ಅಂತ. ಒಳ್ಳೆ ಜನ ಕಮ್ಮಿ ಇದ್ದಾನೆ, ಅದಕ್ಕೆ ಮಳೆ ಬೆಳೆ ಆಗ್ತಾ ಇಲ್ಲ ನೋಡಿ. ಮಳೆ ಇಲ್ಲ ಆಗುತ್ತಲ್ಲ, ಒಂದು ಅರ್ಧ ಕಿಲೋಮೀಟರ್ ಮಳೆ ಬರಲಿಲ್ಲ. ಈಗ ಜನ ಹೆಂಗೆ ಬದಲಾಯಿದ್ದಾರೆ ಹಂಗೆ ಮಳೆಗಾಲ ಬದಲಾಗ್ತಾ ಇದೆ. ಮಳೆ ಇಲ್ಲ ಅಂತ ಇಷ್ಟೊಂದು ಜನ ಬರ್ತಾರಲ್ಲ, ಮಳೆ ಬರಲಿ ಅಂತ ಯಾರು ಕೇಳೋಣ. ಬೋರ್ ನೀರು ಬರಲ್ಲ, ನಮಗೆ ಭಯ ಹಂಗೆ ಅಂತಾರತ್ತೆ. ಎಲ್ಲಪ್ಪ ಇಷ್ಟು ಜನ ಮೇಂಟೈನ್ ಮಾಡೋದು 2 ಬೋರ್ ಇಕ್ಕೊಂಡು ನಿಂತ್ಬಿಟ್ರೆ ಹೆಂಗಪ್ಪ ಅಂತಾರತ್ತೆ. ನೀರು ಬರಲಿ ಅಂತ ಯಾವನ ಕೇಳೋಕ್ಕಲ್ಲ, ಯಾರು ಕೇಳೋದಿಲ್ಲ. ಅರ್ಧ ಮನೆ ಕಟ್ಟಿ ಜಾಸ್ತಿ ಬರ್ತಾರೆ, ಮಿಕ್ಕಿದ ಮನೆ ನಾವು ಕಟ್ಟಬೇಕು. ನನ್ನ ಮನೆ ಹಿಂದಪ್ಪ ಎಷ್ಟು 12 ಲಕ್ಷ ಎಲ್ಲ ಸೇರೋದು 12 ಲಕ್ಷ ಕಟ್ಟೈತೆ. ಮತ್ತೆ 8 ರೂಮ್ ಇದ್ದಾರೆ, ಅಲ್ಲೆಲ್ಲ ಅನ್ಕೊಂಡ್ಬಿಟ್ಟಿದ್ದೀವಿ. ಹಿಂಗೆ ಫುಲ್ ಇದ್ದಾರೆ. ನಾವು ಮನೆಗೆ ಹಂಗೆ ನಾವು ನಮ್ಗೆ ಸಾಕಪ್ಪ. ನಾವು ಯಾರೇನೋ ಅಂದ್ಕೊಳ್ಳಿ, ನಮ್ಮ ಅಪ್ಪ ಅಮ್ಮಗೆ ಒಳ್ಳೆ ಸಾವು ಕೊಡಲಿ. ನಮ್ಮ ಅಪ್ಪ ಅಮ್ಮಗೆ ಯಾವುದು ಕಾಯಿಲೆ ಇದ್ದಾರೆ, ಅವ್ರನ್ನ ಸುಖವಾಗಿ ಕಳಿಸಿ. ಆಮೇಲೆ ನಾವಂತೂ ಸ್ವಲ್ಪ ಸಿದ್ದು ಮಕ್ಕಳು ಒಂದು ದಾರಿ ಮಾಡಿ, ಕಾಯಿಲೆ ಇಲ್ದಂಗೆ, ರೋಗ ಬರ್ದಂಗೆ, ರೋಡ ಸಾಯ್ದಂಗೆ ಯಾರು ಕೂಡ ತೂಗಿಸಿ ನಂಗೆ ಗೊತ್ತಿಲ್ಲ ಸಾಕು. ಅದಕ್ಕಿಂತ ದೊಡ್ಡದು ಇದೇ ಊಟ. ಇವು ಉಂಡಿದ್ದು ಊಟ ಜೀರ್ಣ ಆಗೋಷ್ಟು ಆರೋಗ್ಯ ಕೊಂಡಿದೆ, ಅವ್ರಿಗೆ ಬೇರೆ ಏನು ಬೇಡ. ಹಾಂ, ನಾನು ಬರ್ತಿದ್ದ ಮಟ್ಟ ಹಿಂಗೆ ಜನ ಅಂತಾರೆ. ಆಮೇಲೆ ಕೆಲಸ ಪಾರ್ಟ್ನರ್ ಆಗ್ತೀವಿ ಅಂತ ಕೆಲಸ ನನಗೆ ಇದೇ ಭಾಳ ಜನ ಇರ್ತಾರೆ ಹಾಳು ಮಾಡೋರು. ಹಾಂ, ನನಗೆ ಜನ ಬಗ್ಗೆ 10 ಬಗ್ಗೆ ತಗೊಂಡಿದೆ ಒಂದು ಬೇಜಾರ. ಏನು ಬೇಜಾರು ಗೊತ್ತಾ, ಇಷ್ಟೊಂದು ನಿಯತ್ತ ಕೆಲಸ ಮಾಡ್ತೀವಿ, ಯಾಕೆ ಜನ ನಮಗೆ ಮೋಸ ಮಾಡ್ತಾರೆ. ಒಳ್ಳೆತನವೇ ನಮಗೆ ಮುಳ್ಳಾಯ್ತಾ ಅಂತ ಅನ್ಸ್ಬಿಡುತ್ತೆ. ತುಂಬ ಜನ ಕೆಲಸಗಾರಗಳಿಗೆ ಹೇಳಿಕೆ ಬಾರ್ದು ಮಾಡಿದ್ದೀನ ಮಗನ. ಹಾಂ, ಮಾಡಿದ್ದೀವಿ, ತುಂಬ ಜನಕ್ಕೆ ಮಾಡಿದ್ದೀವಿ. ಇಲ್ಲೇ ಪಕ್ಕದೂರೊಬ್ಬರು ಬರೋದು 4 ಲಕ್ಷ ಬಂದ್ರೆ ಹಿಂಗೆ 2 ಲಕ್ಷ ಕೊಟ್ಟೆ. ಅರ್ಜೆಂಟ್ ಇದ್ದಿದ್ದ ಬರೋದೇ ಬಿಟ್ಟರು. ಇಲ್ಲೇ ಇರೋದು 24 ಗಂಟೆ ಇಲ್ಲೇ ಇರೋದು. 2 ಲಕ್ಷ ಬೇಕು, ಒಂದು 4 ಲಕ್ಷ ಕಡೆಯವರು ಬಡವಾಕನಪ್ಪ ಅಷ್ಟೊಂದಿಲ್ಲ ಅಂತ ಒಂದು 2 ಲಕ್ಷ ಅಡ್ಜಸ್ಟ್ ಮಾಡಿಕೊಟ್ಟೆ. ನಾನು ಬ್ಯಾಂಕ್ ಅಕೌಂಟೇ ಇಲ್ಲ, ಈಗ ಬರೋದೆಲ್ಲ ಇದೆಲ್ಲ. ಇವತ್ತಿಗೂ ಇಲ್ಲೇ ಇಲ್ಲ. ಫ್ಯಾಕ್ಟ್ರಿ ಬಾಡಿಗೆ ಕರೆದ್ರೆ ಬಾಡಿಗೆ 1 ರೂಪಾಯಿ ಕಮಿಷನ್ ಇಲ್ಲ. ನಾನು ದುಡ್ಡಿನೂ ಕೊಟ್ಟಿಲ್ಲ. ಇದ್ದಾರೆ ಬಟ್ ನಾನೊಂದು ಚೂರು ಹೇಳೋದು, ಈ ಜನಗಳಿಗೆ ಹೇಳೋದು ಹೆಂಗೆ ಗೊತ್ತಾ, ನಿಮ್ಮಲ್ಲಿ ನಿಯತ್ತಿದ್ರೆ ನೀವು ಉದ್ಧಾರ ಆಗ ಸಾಧ್ಯ. ನಿಮ್ಮಲ್ಲಿ ನಿಯತ್ತಿಲ್ಲ ಅಂದರೆ ಯಾವ್ದು ಬೇಕಾದ್ರೂ ಉದ್ಧಾರ ಆಗೋಲ್ಲ. ನಾನು ಒಂದ್ಸಲ ಅಂದ್ಕೊಂತೀನಿ ನಮ್ಮ ಬಗ್ಗೆ ನಾನೇ. ನಮ್ಮಪ್ಪ ಬೆಂಗಳೂರು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದ. ಆಗಲಲ್ಲ ನನ್ನ ನೈಟ್ ಸೆಕ್ಯೂರಿಟಿ, ಬೆಳೆಲ್ಲ
ಎಲ್ಲ ವರ್ಷ ಹೋಗೋಣ ಅಗಲೆಲ್ಲ ಕಾಯಿ ಕಡೋಕೆ ಹೋಗೋಣ ಆ ಥರ ಕಾಯಿ ಸುಲಿಯೋನು ಇನ್ನು ಎಕ್ಕ ಮಾಡೋಣ ನಮ್ಮಪ್ಪ ಅಕ್ಕೆ ನಮ್ಮಪ್ಪ ನಮ್ಮದೇನಿಲ್ಲ ನಮ್ಮ ತಾಯಿ ತಂದದು ನಮ್ಮ ತಾಯಿ ತಂದೆ ಮಾಡಿ ಪುಣ್ಯ ನಮ್ಮನ್ನು ಕಾಯ್ತಾ ಇರೋದು ನಾವು ಸುಮ್ಮನೆ ಹೇಳಿಕೆ ಬರ್ತಾನೆ ನಂದು ಅಂತ ನಂದು ಖಂಡಿತ ನಾನು ಇವತ್ತಿನವ್ರು ಒಂದು ಲಾರಿ ಒಂದು ಅಡಿಗೆ ಕದ್ದಿಲ್ಲ ಯಾವುದೋ ಲಾರಿ ಕೆಲಸ ಮಾಡಿ ಯಾವನು ಈಗಲೂ ಬೇಕಾದ್ರೆ ಹಿಂಗೆ ಲೈವೆಲ್ ಹಾಕಿದ್ದೆ ಎಲ್ಲೆಲ್ಲಿ ಕೆಲಸ ಮಾಡಿ ಬರೀ ಯಾವ ನಾನು ತಗೊಂಡ್ಬಿಡಲಿ ಅಂತ ಹೇಳ್ತೀನಿ ನಾನು ಇವತ್ತು ಬರೀ ಈ ಕಡೆಗೆ ಬಾನ ಥರ ಇದ್ದೀನಿ ನಾವು ಈ ಕಡೆಗೆ ಬಾನ ಥರ ಮೊನ್ನೆ ಬಂದಿದ್ರು ಒಬ್ರು ಮುಸ್ಲಿಮ್ಸರ್ ಒಬ್ಬರು ಎಸ್ ಸಿ ಧರ್ಮದವರೊಬ್ಬರು ಮುಸ್ಲಿಮ್ ಒಬ್ಬರು ಊಟ ಮಾಡ್ತಿದ್ವಿ ನಾವು ಊಟ ಮಾಡ್ಕೊಂಡು ಅಕ್ಕಿ ಕೊಡೋರು ಅಷ್ಟೇ ಶಿವಮೊಗ್ಗದಲ್ಲಿ ಇದ್ದೆ ನಾನು ಗಣೇಶ್ ಕೆಲಸಕ್ಕೆ ಇದ್ದು ಎಷ್ಟು ಖುಷಿಯಾಗೋದ ಅವನು ಮುಸ್ಲಿಮ್ಸನು ಮೊಹಮ್ಮದ್ ಗೌಸ್ ಅಂತ ಅವನ ಹೆಸರು ಎಲ್ಲ ಈ ಮುನ್ನ ಅಂತಾರೆ ಅವತ್ತಿನ ಕಾಲಕ್ಕೆ ಊಟ ತಿಂದಾಗ ಒಂದು ಆಮ್ಲೆಟ್ ಹಾಕಿ ಮುಂದೆ ಅರ್ಧ ಕೊಡ್ತಿದ್ದ ಒಂದು ಊಟದಲ್ಲಿ ಅರ್ಧ ಕೊಡ್ತಿದ್ದ ಮುನ್ನಾದ್ನ ಇನ್ನೊಬ್ಬರ ನೀವು ಮನಸ್ಸಲ್ಲ ನಾವು ಗೌಡ್ರು ಅವನು ಎಸ್ ಸಿ ಧರ್ಮನ ಹೊಡಿಗೆ ಬರ್ಬೋದ ಅಂದ ತಲೆ ಹೊಡಿತೀನಿ ಬಾ ಅಂದೆ ಅವ್ರ ಜೊತೆ ಉಂಡು ಈ ಯಾಕೆ ಜಾತಿ ಅಲ್ವಾ ನನ್ನ ತಂದೆ ಜಗತ್ತಲ್ಲಿ ಯಾರಿಗೂ ಮೋಸ ಮಾಡಬಾರ್ದು ಯಾರಿಗೂ ಕೊಳ್ಳೆ ಹೊಡಿಬಾರ್ದು ಅಂತ ಬೆಳೆಸಿದಂತಪ್ಪ ಪಾಪ ಪುಣ್ಯ ಗೊತ್ತಿಲ್ಲರು ಯಾರ ಬಗ್ಗೆ ಮಾತಾಡಿಲ್ಲ ನಮ್ಮಪ್ಪ ಕೆಮ್ಮಿಲ್ಲ ಅಂದಿದ್ದು ಬರಲ್ಲ ನಮಗೆ ಕೆಮ್ಮಿದ ಬಗ್ಗೆ ಅಂತ ಅಪ್ಪ ಕೆಮ್ಮಿದ ಬರ್ತಾರೆ ಕೆಮ್ಮಿರೆ ಅಂದ್ರೆ ಕೆಮ್ಮಿರೆ ಇದ್ದಾನೆ ಅಂತ ಅರ್ಥ ಕರೆಕ್ಟಾಗಿ ಕರೆಕ್ಟಲ್ವಾ ಮುಂಚೆ ಭಟ್ರಿದ್ರು ಅವ್ರ ಭಾಳ ಕೇಳಿ ನೃತ್ಯ ಮನೆ ಕಡೆ ಇಲ್ಲ ಅಷ್ಟೊಂದು ಹೆಸರು ನೀವು ಕೂಡ ಯಾಕೆ ಹೇಳಿದ್ರು ಬಂದ ಸಿಡಿಲ್ಲ ಇವು ಹೋಗ ತಗೊಂಡೋಗ್ರಿ ಮನೆಗೆ ಇವಾಗ ಲಾಸ್ಟ್ ಬೆಡ್ಶೀಟ್ ತರ್ಬೇಕು ಮತ್ತೆ ನೋಡಿದ್ರೆ ಲೋಡ್ ಮಾಡಿ ತಂದಿಕ್ಕೆ ಅಂದಿರ್ತೀವಿ ನಾವು ಆಗುತ್ತಲ್ಲ ಈಗ ಚಾಪ್ ಇದೆ ಮಾತ್ರ ಇಬ್ಬರು ಚಾಪ್ ಅಡಿಗೆ ಹಾಕಿದ್ರೆ ಚಾಪ್ ಇದ್ದಾವೆ ಆಯ್ತು ಹೊರ ವಿಷಯ ಮಾಡ್ಕೊಳ್ರಿ